ಮಹಾಂತೇಶ್ ಮ್ಯಾಥ್ಸ್ ಲರ್ನಿಂಗ್ ರಿವಿಷನ್ ವಿಡಿಯೋ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಪ್ರಾಬಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟ ಹಾಗೆ 2 ಮಾರ್ಕ್ಸ್ ಕ್ವಶನ್ ಅಂದರೆ ಪಾರ್ಟ್ ಬಿ ನಲ್ಲಿ ಕೇಳುವಂಥ 2 ಮಾರ್ಕ್ಸ್ ಕ್ವಶನ್ನ ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ 1 ಮಾರ್ಕ್ ಕ್ವಶನ್ ನಾನು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ದಯವಿಟ್ಟು ಆ ವಿಡಿಯೋ ನೋಡಿಲ್ಲ ಅಂದರೆ ಅದು ವಿಡಿಯೋ ನೋಡಿ. ದಿಸ್ ಈಸ್ ಮೈ ಸೆಕೆಂಡ್ ವಿಡಿಯೋ. ಬೆಸ್ಟ್ ಪ್ರಾಕ್ಟೀಸಸ್ ದಯವಿಟ್ಟು 360 ಪಿಕ್ಸೆಲ್ ಮೇಲೆ ನೀವು ನೋಡಬೇಕಾಗುತ್ತೆ. ವೆಯ್ಟೇಜ್ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ. ಪಾರ್ಟ್ ಬಿ ಕ್ವಶನ್ನ ಡಿಸ್ಕಸ್ ಮಾಡೋಣ. ಈಗ 1 ಮಾರ್ಕ್ ಕ್ವಶನ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಕೇಳ್ತಾರೆ. 3 ಮಾರ್ಕ್ಸ್ ಕ್ವಶನ್ ಆದರೆ ಬೇಸ್ ಥಿಯರಮ್ ಮೇಲೆ ಕೇಳ್ತಾರೆ. 5 ಮಾರ್ಕ್ಸ್ ಕ್ವಶನ್ ಈ ವರ್ಷ ಇಂಡಿಪೆಂಡೆಂಟ್ ಈವೆಂಟ್ಸ್ ಮೇಲೆ ಕೇಳ್ತಾರೆ. ಹಾಗಾದರೆ 2 ಮಾರ್ಕ್ಸ್ ಕ್ವಶನ್ ಯಾವುದ್ರಲ್ಲಿ ಕೇಳಬೇಕು? 2 ಮಾರ್ಕ್ಸ್ ಕ್ವಶನು ಕಂಡೀಷನಲ್ ಅಥವಾ ಮಲ್ಟಿಪ್ಲಿಕೇಶನ್ ಅದ್ರ ಮೇಲೆ ಕೇಳ್ತಾರೆ. ಸೊ ಆ ಥರ ಕ್ವಶನ್ನ ನಾವು ಡಿಸ್ಕಸ್ ಮಾಡೋಣ. ಇಷ್ಟು ವರ್ಷಗಳು ಮೀನ್ ಅಥವಾ ವೇರಿಯನ್ಸ್ ಆಫ್ ರ್ಯಾಂಡಮ್ ವೇರಿಯೇಬಲ್ ಮೇಲೆ ಕೇಳ್ತಾ ಇದ್ರು 2 ಮಾರ್ಕ್ಸ್ ಕ್ವಶನ್ಸು ಭಾಳಷ್ಟು. ಬಟ್ ಈ ವರ್ಷ ಕಂಡೀಷನು ಮತ್ತು ಮಲ್ಟಿಪ್ಲಿಕೇಶನ್ ಎರಡು ಇದರಲ್ಲಿ ಕೇಳುವಂಥ ಸ್ಟೇಟ್ಮೆಂಟ್ ಪ್ರಾಬ್ಲಮ್ಸನ್ನು ಕೇಳಬಹುದು. ಆದ್ದರಿಂದ ಆ ಥರ ಕ್ವಶನ್ಸ್ನ ಮಾತ್ರ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಜೊತೆಗೆ ಎಕ್ಸಸೈಸ್ ಕ್ವಶನ್ಸ್ನು ಮಾಡೋಣ. ಸೊ ಬೇಸ್ಡ್ ಆನ್ ರಿವೈಸ್ಡ್ ಸಿಲೆಬಸ್ ಆರ್ ರೆಡ್ಯೂಸ್ಡ್ ಸಿಲೆಬಸ್ ನಾವು ಡಿಸ್ಕಸ್ ಮಾಡೋಣ. ಈಗ ಆಲ್ರೆಡಿ ನಿಮಗೆ ಡಿಸ್ಕಸ್ ಮಾಡಿದೆ 1 ಮಾರ್ಕ್ ವೀಡಿಯೋಸಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಕಂಡೀಷನಲ್ ಪ್ರಾಬಬಿಲಿಟಿ ಅಂದರೆ ಏನು? ಇ ಮತ್ತು ಎಫ್ ಎರಡು ಈವೆಂಟ್ಸ್ ಆಗಿದ್ದರೆ, ಸ್ಯಾಂಪಲ್ ಸ್ಪೇಸ್ನ ಎರಡು ಈವೆಂಟ್ ಆಗಿದ್ದರೆ, ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಎನ್ ಈವೆಂಟ್ ಇ ಅಂಡರ್ ಎಫ್ ಇಸ್ ಗಿವನ್ ಬೈ ಇಂಟರ್ಸೆಕ್ಷನ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡ್ ಬೈ ಪಿ ಆಫ್ ಎಫ್. ಇದನ್ನೇ ಮಲ್ಟಿಪ್ಲಿಕೇಶನ್ ಥಿಯರಮ್ ಥರ ಹೇಳಬೇಕು ಅಂತಂದರೆ ಪಿ ಆಫ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಬೇಕು ಅಂತಂದರೆ ಏನು ಮಾಡ್ತೀರಾ? ಈಸ್ ಈಕ್ವಲ್ ಟು ಪಿ ಆಫ್ ಎಫ್ ಮಲ್ಟಿಪ್ಲೈಡ್ ಬೈ ಪಿ ಆಫ್ ಇ ಅಂಡರ್ ಎಫ್. ಎಫ್ ಮತ್ತು ಇನ ಮಲ್ಟಿಪ್ಲೈ ಮಾಡ್ತೀರಾ. ಬಟ್ ದಿಸ್ ಇಸ್ ಕಂಡೀಷನ್. ಅಥವಾ ಆರ್ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಈ ರೀತಿಯೂ ಕೂಡ ಬರೀಬೋದು. ಪ್ರಾಬಬಿಲಿಟಿ ಆಫ್ ಇ ಮಲ್ಟಿಪ್ಲೈಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಅಂಡರ್ ಇ ಕಂಡೀಷನ್ ಪ್ರಾಬಬಿಲಿಟಿ. ಸೊ ಅಕಸ್ಮಾತ್ ಇ ಆ್ಯಂಡ್ ಎಫ್ ಇಂಡಿಪೆಂಡೆಂಟ್ ಆಗಿದ್ದರೆ, ಇಲ್ಲಿ ಇಂಡಿಪೆಂಡೆಂಟ್ ಬಗ್ಗೆನೂ ಐಡಿಯಾ ಬರುತ್ತೆ. ಅಕಸ್ಮಾತ್ ಇಂಡಿಪೆಂಡೆಂಟ್ ಆಗಿದ್ದರೆ, ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿಲ್ಲ ಅಂತ ಅಂದರೆ ಆಗೇನು ಮಾಡ್ತೀವಿ? ಪಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಸ್ ಈಕ್ವಲ್ ಟು ಇಂಡಿವಿಜುವಲ್ ಪ್ರಾಬಬಿಲಿಟಿ ಆಫ್ ಇ ಮಲ್ಟಿಪ್ಲೈ ಬೈ ಪ್ರಾಬಬಿಲಿಟಿ ಆಫ್ ಎಫ್. ಇದು ಇಂಡಿಪೆಂಡೆಂಟ್. ಯಾವಾಗ? ಇಂಡಿಪೆಂಡೆಂಟ್ ಈವೆಂಟ್ಸು ಇಂಡಿಪೆಂಡೆಂಟ್ ಆದಾಗ. ಇದರ ಡೀಟೇಲ್ ಡಿಸ್ಕಷನ್ ನಾನು ಒನ್ ಮಾರ್ಕ್ ವಿಡಿಯೋದಲ್ಲಿ ವಿತ್ ಎಕ್ಸಾಂಪಲ್ ಡಿಸ್ಕಸ್ ಮಾಡಿದ್ದೀನಿ. ಈಗ ನಾವು ಪ್ರಾಬ್ಲಮ್ಸನ್ನು ಫೋಕಸ್ ಮಾಡೋಣ. ಭಾಳಷ್ಟು ಪ್ರಾಬ್ಲಮ್ಸ್ ಮಾಡಬೇಕಾಗಿದೆ. ಇಲ್ಲಿ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದೇನು? ಪ್ರಾಬಬಿಲಿಟಿ ಆಫ್ ಇ ಅಂಡರ್ ಎಫ್ ಅಂತಂದಾಗ ನಿಮಗೆ ಗೊತ್ತಿರಬೇಕು ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಬರಿತೀವಿ ಡಿವೈಡೆಡ್ ಬೈ ಎಫ್ ಇರೋದ್ರಿಂದ ಪ್ರಾಬಬಿಲಿಟಿ ಆಫ್ ಎಫ್ ಬರಿತೀವಿ. ಇದು ಡೆಫಿನಿಷನ್ಸು ಒಂದು. ಎರಡನೇದು ನಿಮಗೆ ಗೊತ್ತಾಗಬೇಕಾಗಿರೋದು ಪ್ರಾಬಬಿಲಿಟಿ ಆಫ್ ಇ ಅಂಡರ್ ಎಫ್. ಪ್ರಾಬಬಿಲಿಟಿ ಅಂದರೆ ಏನು? ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಡಿವೈಡ್ ಇ ಇಂಟರ್ಸೆಕ್ಷನ್ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಅಂದ್ರೆ ಏನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸ್ಯಾಂಪಲ್ ಸ್ಪೇಸ್. ಎನ್ ಆಫ್ ಎಫ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸು. ಸೊ ಎನ್ ಆಫ್ ಎಫ್ ಎನ್ ಆಫ್ ಎಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ನ ನಾವು ಈ ರೀತಿಯೂ ಬರಿಬೋದು. ಯಾವ ರೀತಿ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಗೊತ್ತಿದ್ರೆ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ ಇನ್ ಎಫ್. ಇದು ಕೂಡ ಒನ್ ಆಫ್ ದ ಡೆಫಿನೇಷನ್. ಅಂದರೆ ಇದನ್ನೇ ಏನಿಲ್ಲ, ಈ ಡೆಫಿನೇಷನ್ನೇ ರಿಅರೇಂಜ್ ಮಾಡಿದ ಈ ಥರ ನಾವು ಕಂಡುಹಿಡಿಯೋದಕ್ಕೆ ಹೋದಾಗ ನಮ್ಮ ಉಳ್ಕೊಳ್ಳೋದೇನು? ನಂಬರ್ ಆಫ್ ಎಲಿಮೆಂಟ್ಸ್ ಗೊತ್ತಿದ್ರೆ ನೀವು ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇಂಟರ್ಸೆಕ್ಷನ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ನೋಡಿ, ಇ ಅಂಡರ್ ಎಫ್. ಇದು ಕೂಡ ನಾವು ಯೂಸ್ ಮಾಡ್ಕೊಳ್ತೀವಿ ಕೆಲವೊಂದು ಕಡೆ ಪ್ರಾಬ್ಲಮ್ಸ್ಗೆ ಬೇಕಾದಾಗ. ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನು ನಾವು ಯೂಸ್ ಮಾಡ್ತೀವಿ. ಇದನ್ನು ಕೂಡ ಯಾವಾಗ ಯೂಸ್ ಮಾಡ್ತೀವಿ ನೋಡ್ಕೊಳ್ಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇದು ನೋಡಿ. ಅರ್ಥ ಆಯ್ತಾ? ನಂಬರ್ ಎನ್ ಅಂದರೆ ನಂಬರ್ ಆಫ್, ಪಿ ಅಂದರೆ ಪ್ರಾಬಬಿಲಿಟಿ ಸಾಧ್ಯತೆಗಳು. ಪ್ರಾಬಬಿಲಿಟಿ ಆಫ್ ಎನಿ ಈವೆಂಟ್ ಗೊತ್ತಲ್ವಾ? ಪ್ರಾಬಬಿಲಿಟಿ ಆಫ್ ಎನಿ ಈವೆಂಟ್ ಎ ಏನಂತ ಬರೀತೀರಾ? ನಂಬರ್ ಆಫ್ ಎಲಿಮೆಂಟ್ಸ್ ಫೇವರಬಲ್ ಟು ಎ ಡಿವೈಡೆಡ್ ಬೈ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಬರೀತಾ ಇದ್ರಲ್ವಾ? ಅದನ್ನೇ ಬರೆದಿರೋದು ನಾನಿಲ್ಲಿ. ಇಸ್ ದಟ್ ಕ್ಲಿಯರ್? ಪ್ರತಿಯೊಂದು ಪ್ರಾಬಬಿಲಿಟಿ ಡೆಫಿನೇಷನ್ ಮಾಡಿದಾಗ ಈ ಥರ ಬರುತ್ತೆ. ಎನ್ ಆಫ್ ಎಸ್ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಇಸ್ ವಾಟ್ ವಿ ಕ್ಯಾನ್ ರೈಟ್. ಸೊ ಬೋತ್ ಆರ್ ಈಕ್ವಲ್ ಇಂಟು ಕರೆಕ್ಟ್. ವಿ ಮೇಕ್ ಯೂಸ್ ವೆನ್ ಎವರ್ ಇಟ್ ಈಸ್ ನೀಡೆಡ್. ಫೈನ್. ಹೋಗೋಣವಾ? ಈಗ ಕ್ವೆಶನ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣವಾ? ಈಗ ಬೇಸಿಕಲಿ ನಿಮಗೆ 2 ಮಾರ್ಕ್ಸ್ ಕ್ವಶನ್ನು ಇಷ್ಟು ವರ್ಷ ಏನೋ ರ್ಯಾಂಡಮ್ ವೇರಿಯೇಬಲ್ಲು, ಮೀನ್ ವ್ಯಾಲ್ಯೂ, ಕೆ ಕಂಡುಹಿಡಿಯೋದು, ಆ ಥರದ್ದೆಲ್ಲ ಬಹಳಷ್ಟು ಕ್ವಶನ್ ಇರ್ತಾಯಿತ್ತು. ಬಟ್ ಈ ವರ್ಷ ಮಾಡಲ್ ಕ್ವಶನ್ ಪೇಪರಲ್ಲಿ ಇದನ್ನು ಕೇಳಿದರೆ ಈ ಥರ ಕ್ವೆಶನ್ಸನ್ನು ನಾನು ಫೋಕಸ್ ಮಾಡ್ತೀನಿ. ಎಲ್ಲದರಲ್ಲೂ ಕೂಡ ಇದರದ ಕ್ವೆಶನ್ಸನ್ನು ನಾನು ಫೋಕಸ್ ಮಾಡ್ತೀನಿ. ಸೊಲ್ಯೂಷನ್ ಇಲ್ಲೇನು ಓದ್ಕೊಳ್ಳಿ. ಸ್ಟೇಟ್ಮೆಂಟ್ ಏನಂತ ಓದ್ತಾ ಇದೆ? ಅಸ್ಯೂಮ್ ದಟ್ 2 ಮಾರ್ಕ್ಸ್ ಕ್ವಶನ್ ಇದು. ಅಸ್ಯೂಮ್ ದಟ್ ಈಚ್ ಚೈಲ್ಡ್ ಬಾರ್ನ್ ಇನ್ ಎ ಫ್ಯಾಮಿಲಿ ಈಸ್ ಈಕ್ವಲಿ ಲೈಕ್ಲಿ ಟು ಎ ಬಾಯ್ ಆರ್ ಅ ಗರ್ಲ್. ಇಫ್ ಎ ಫ್ಯಾಮಿಲಿ ಹ್ಯಾಸ್ 2 ಚಿಲ್ಡ್ರನ್ ಅಂದರೆ ಸ್ಯಾಂಪಲ್ ಸ್ಪೇಸಲ್ಲಿ ವಾಟ್ ಆಲ್ ದ ಪಾಸಿಬಿಲಿಟೀಸ್? ಇಬ್ಬರು ಮಕ್ಕಳು, ಒಂದು ಫ್ಯಾಮಿಲಿಗೆ ಇಬ್ಬರು ಮಕ್ಕಳು ಇದ್ದಾರೆ ಅಂತಂದರೆ ಏನೆಲ್ಲ ಸಾಧ್ಯತೆ ಆಗ್ಬೋದು? ಇಬ್ಬರು ಹುಡುಗರಾಗ್ಬೋದು,
ಮೊದಲನೇವನು ಹುಡುಗ, ಎರಡನೇವನು ಹುಡುಗಿ ಆಗ್ಬೋದು, ಅಥವಾ ಮೊದಲನೇವರು ಹುಡುಗಿ, ಎರಡನೇವರು ಹುಡುಗ ಆಗ್ಬೋದು, ಅಥವಾ ಇಬ್ಬರೂ ಕೂಡ ಹುಡುಗಿರಾಗ್ಬೋದು, ಹೆಣ್ಮಕ್ಳಾಗಿರ್ಬೋದು ಅಲ್ವಾ. ದಿಸ್ ಈಸ್ ಸ್ಯಾಂಪಲ್ ಸ್ಪೇಸು. ಇಲ್ಲಿ ಕ್ವಶನ್ ಏನು, ಆಸ್ 2 ಚಿಲ್ಡ್ರನ್, ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ದಟ್ ಬೋತ್ ಆರ್ ಗರ್ಲ್ಸ್ ಗಿವನ್ ದ್ಯಾಟ್ ಯಂಗೆಸ್ಟ್ ಈಸ್ ಎ ಗರ್ಲ್. ಬೋತ್ ಆರ್ ಗರ್ಲ್ಸ್ ಗಿವನ್ ದ್ಯಾಟ್ ಯಂಗೆಸ್ಟ್ ಈಸ್ ಎ ಗರ್ಲ್. ಬೋತ್ ಆರ್ ಗರ್ಲ್, ಲೆಟ್ ಮಿ ಟೇಕ್ ಎನ್ ಈವೆಂಟ್. ಇ ಅನ್ನೋದು ಬೋತ್ ಆರ್ ಗರ್ಲ್, and let E be an event where both are girl. both are girl ಅಂದರೆ ಏನು, ಇಬ್ಬರು ಹೆಣ್ಮಕ್ಳಾಗಿರೋ ಚಾನ್ಸಸ್ ಜಿ ಬರೀತೀರಾ. ನೆಕ್ಸ್ಟು ಯಂಗೆಸ್ಟ್ ಇಸ್ ಎ ಗರ್ಲ್. ಯಂಗೆಸ್ಟ್ ಅಂದರೆ ಎರಡನೇ ಹುಡುಗಿ. ಯಂಗೆಸ್ಟ್ ಇಸ್, ಈನ ನಾನು ಯಂಗೆಸ್ಟ್ ಇಸ್ ಎ ಗರ್ಲ್ ಅಂತ ತೊಗೊಳ್ತೀನಿ. ಯಂಗೆಸ್ಟ್, ಇ ಬಿ ದ ಎಫ್ ಬಿ ದ ಈವೆಂಟ್ ಆಫ್ ಯಂಗೆಸ್ಟ್ ಇಸ್ ಎ ಗರ್ಲ್. ಯಂಗೆಸ್ಟ್ ಇಸ್ ಎ ಗರ್ಲ್. ಸೊ ಯಂಗೆಸ್ಟ್ ಗರ್ಲ್ ಸಾಧ್ಯತೆ ಯಾವ್ಯಾವುದಿದೆ, ಯಂಗೆಸ್ಟ್ ಗರ್ಲ್ ಯಾವುದು ಚೆಕ್ ಮಾಡ್ಕೊಳ್ಳಿ, ಯಾವುದಿದೆ. ಯಂಗೆಸ್ಟ್ ಒಂದು, ಇದು ಯಂಗೆಸ್ಟ್ ಅಂದರೆ ಎರಡನೇ ಮಗು ಹೆಣ್ಣು ಮಗು ಆಗಿರಬೇಕು ಅಂಥ ಸಾಧ್ಯತೆಗಳು. ಸೊ ಬಿ ಆಫ್ ಜಿ ಕಾಮ ಜಿ ಅಲ್ವಾ. ನೋಡಿ ಅರ್ಥ ಆಯ್ತಾ. ನಾವು ಏನೇನು ಫೈಂಡ್ ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ಬೋತ್ ಆರ್ ಗರ್ಲ್ಸ್ ಅಂಡರ್ ಗಿವನ್ ದ ಯಂಗೆಸ್ಟ್ ಇಸ್ ಎ ಗರ್ಲ್. ಇ ಆಫ್ ಎಫ್ ಕಂಡುಹಿಡಿಬೇಕು ನಾವು. ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಎಫ್ ಕಂಡುಹಿಡಿತೀರಾ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಾವು ಇ ಇಂಟರ್ಸೆಕ್ಷನ್ ಬೇಕು. ಈ ಎರಡರಿಂದ ನಾನು ಇ ಇಂಟರ್ಸೆಕ್ಷನ್ ಎಫ್ ತಗೊಳ್ತೀನಿ. ಇ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ, ಇದು ಎರಡು ಇಂಟರ್ಸೆಕ್ಟ್ ಮಾಡಿದಾಗ ಏನಾಗುತ್ತೆ, ಜಿ ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ನಾವು ಇದು ಕಂಡುಹಿಡಿಬೇಕು. ಇದನ್ನು ಕಂಡುಹಿಡಿಯೋದಂದರೆ ನಿಮಗೆ ಗೊತ್ತಿದೆ ಆಲ್ರೆಡಿ. ಪಿ ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಎಫ್, ಟೋಟಲ್ ಸ್ಯಾಂಪಲ್ ಸ್ಪೇಸ್ ಎಷ್ಟು, 4. ಇದು ಇ ಇಂಟರ್ಸೆಕ್ಷನ್ ಎಫ್ ಆಗೋ ಸಾಧ್ಯತೆಯೂ 1/4 ಬರದೆ. ಬೇಕಾಗಿರೋದೇನೇನು, ಪಿ ಆಫ್ ಎಫ್ ಬೇಕಲ್ವಾ. ಪಿ ಆಫ್ ಎಫ್ ಬೇಕು ಅಂದರೆ ಪಿ ಆಫ್ ಎಫ್ ತಗೊಬಿಡ್ಕೊಂಡು, ಪಿ ಆಫ್ ಎಫ್ ಟೋಟಲ್ ಎಷ್ಟು, 4. ಪಿ ಆಫ್ ಎಫ್ ಆಗೋ ಸಾಧ್ಯತೆಗಳು 2 ಇದೆ. ಸೊ 2/4. ಸೊ ಅಲ್ಲಿಗೆ ನಾನು ಇದನ್ನು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು 1/4 ಡಿವೈಡೆಡ್ ಬೈ ಇದೆಷ್ಟಾಯಿತು 2/4. ಸೊ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ, 4 ಕ್ಯಾನ್ಸಲ್ ಮಾಡಿದ್ರೆ. ಸೊ ದ ಪ್ರಾಬಬಿಲಿಟಿ ಆಫ್ ಬೋತ್ ಆರ್ ಗರ್ಲ್ಸ್ ಅಂಡರ್ ಯಂಗೆಸ್ಟ್ ಇಸ್ ಎ ಗರ್ಲ್ ದ್ಯಾಟ್ ಈಸ್ ಗಿವನ್ ಬೈ 1/2. ನೋಡಿ ಅರ್ಥ ಆಯ್ತಾ. ಇಬ್ಬರು ಹೆಣ್ಮಕ್ಳು ಆಗಿರಬೇಕು, ಆದರೆ ಅದರಲ್ಲಿ ಎರಡನೇ ಅವಳು ಆ ಎರಡನೇವರು ಅಂತ ಇದ್ದಾರಲ್ಲ ಅದರಲ್ಲಿ ನಾವು ತೊಗೊಳ್ಬೇಕಾಗಿರೋ ಸಾಧ್ಯತೆಗಳು. ಸೊ 1/2 ಬರುತ್ತೆ. ನೀವು ಡೈರೆಕ್ಟಾಗಿ ಬರಿತೀನಿ ಅಂತಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಎಷ್ಟಿದೆ, 1 ಇದೆ. 1 ನೋಡಿ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ಅಲ್ಲಿ ಎಷ್ಟಿದೆ, 2 ಇದೆ. ನೋಡಿ ಇದನ್ನು ನೀವು ಡೈರೆಕ್ಟಾಗಿ ಬರಿಬೋದು. ನಂಬರ್ ಆಫ್ ಎಲಿಮೆಂಟ್ಸು ಡೈರೆಕ್ಟಾಗಿ ನಿಮ್ಗೆ ಗೊತ್ತಾಯಿತು ಅಂತಂದರೆ ಬರಿಬೋದು. ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೆಷ್ಟಿದೆ, 2 ಎಲಿಮೆಂಟ್ಸು, 2 ಬರ್ಕೊಳ್ಳಿ. ಇಲ್ಲೆಷ್ಟಿದೆ, ಇಲ್ಲಿ 1 ಇದೆ. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟಿದೆ, 1 ಬರ್ಕೊಳ್ಳಿ. ಎಫ್ ಅಲ್ಲಿ ಎಷ್ಟಿದೆ, 2 ಇದೆ. ಡೈರೆಕ್ಟಾಗಿ 1/2 ಬರಿಬೋದು. ನೀವು ಯಾವುದು ಯೂಸ್ ಮಾಡಿದ್ರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ಅಂತ ಬರೆದ್ರು ಕೂಡ 1/2 ಡೈರೆಕ್ಟಾಗಿ ಬರಿಬೋದು. ಗೊತ್ತಾಗ್ತಾ ಇದೆಯಲ್ಲ, ಅದನ್ನು ಕೂಡ ಹೇಳಿದ್ದೀವಿ. ಸೊ ಇಲ್ಲಿಗೆ ಈಗ ಅರ್ಥ ಆಯ್ತಲ್ವಾ. ಸೊ ಯಂಗೆಸ್ಟ್ ಇಸ್ ಎ ಗರ್ಲ್ ಅಂತ ಕೇಳ್ಬೋದು. ದಿಸ್ ಈಸ್ 1 ಸಾಧ್ಯತೆ ಇದು ಕೇಳಿರೋದು. ಸೊ ಇನ್ನೊಂದು ಪ್ರಾಬ್ಲಮ್ಮು ಇದೇ ವರ್ಕ್ಡ್ ಎಕ್ಸಾಂಪಲಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ಕೇಳಿರೋವಂಥದ್ದು ಏನೇ, ಗಿವನ್ ದಟ್ ಅಟ್ಲೀಸ್ಟ್ 1 ಇಸ್ ಎ ಗರ್ಲ್. ಅಟ್ಲೀಸ್ಟ್ ಈ ಎಫ್ ಅಲ್ವಾ, ನಾನು ಇನ್ನೊಂದು ಬರೀಲೇ, ಇದು ಬಿ ಅಂತ ಬರ್ಕೊಳ್ಳೋಣ. ಬಿ ಅಟ್ಲೀಸ್ಟ್ 1 ಈಸ್ ಎ ಗರ್ಲ್. 1 ಈಸ್ ಎ ಗರ್ಲ್ ಅಂದರೆ, ಅಟ್ಲೀಸ್ಟ್ 1 ಈಸ್ ಎ ಗರ್ಲ್ ಅಂದರೆ ನೀವು ಏನೇನು ಬರೀತೀರಾ. ಇದಾಯಿತು, ಇಲ್ಲಿಗೆ 1/2 ಮುಗೀತಿದ್ರದ್ದು ಈ ಪ್ರಾಬ್ಲಮ್ಮು. ಇದ್ರದ್ದು ಇನ್ನೊಂದು ಸಬ್ ಕ್ವಶನ್ ಇದೆ, ಇನ್ನೊಂದು ಅದು ನಾನು ಇಲ್ಲಿ ಬರ್ಕೊಂಡಿಲ್ಲ. ಸೊ ಅಕಸ್ಮಾತ್ ಅದನ್ನು ಕೇಳೋ ಸಾಧ್ಯತೆ ಬಂದಾಗ ಅಟ್ಲೀಸ್ಟ್ 1 ಈಸ್ ಎ ಗರ್ಲ್ ಅಂದರೆ ಅಟ್ಲೀಸ್ಟ್ 1 ಅಂದರೆ ಏನೇನು ತೊಗೊಳ್ತೀರಾ, ಫಸ್ಟ್ 1 ಬಾಯ್, ಸೆಕೆಂಡ್ 1 ಗರ್ಲು, ಫಸ್ಟ್ 1 ಗರ್ಲು, ಸೆಕೆಂಡ್ 1 ಬಾಯ್, ಅಥವಾ ಇಬ್ಬರು ಹೆಣ್ಮಕ್ಳಾಗಿರೋದು. ಅಟ್ಲೀಸ್ಟ್ ಅನ್ನೋದಂದರೆ ಇದು 3 ಬರುತ್ತೆ. ಸೊ ದ ಪ್ರಾಬಬಿಲಿಟಿ ಆಫ್ ಬೋತ್ ಆರ್ ಗರ್ಲ್ಸ್ ಪ್ರೊವೈಡೆಡ್ ಅಟ್ಲೀಸ್ಟ್ 1 ಗರ್ಲ್ ಅಂತ ಅಂದಾಗ ಈ ಇಂಟರ್ಸೆಕ್ಷನ್ ಬಿ ನ ಕಂಡುಹಿಡಿಬೇಕಾಗುತ್ತೆ. ಪ್ರಾಬಬಿಲಿಟಿ ಆಫ್ ಇ ಇಂಟರ್ಸೆಕ್ಷನ್ ಬಿ
ಡಿವೈಡೆಡ್ ಬೈ ಪ್ರಾಬಬಿಲಿಟಿ ಆಫ್ ಬಿ. ಪ್ರಾಬಬಿಲಿಟಿ ಆಫ್ ಬಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್, ಅದು 3 ಗೊತ್ತಿದೆ. ಈ ಇಂಟರ್ಸೆಕ್ಷನ್ ಬಿ, ಇ ಮತ್ತು ಬಿನ ಇಂಟರ್ಸೆಕ್ಷನ್ ಮಾಡಿದಾಗ ಜಿ ಒಂದೇ ಬರೋದು. ಸೊ 1/3. ಇದು ಇನ್ನೊಂದು ಸಬ್ ಕ್ವಶನ್ನು ಇನ್ನೊಂದು ಎಕ್ಸ್ಟ್ರಾ ನಾನು ಮಾಡ್ತಾ ಇರೋದು. ಅದೇನಪ್ಪ ಅಂದರೆ ಅಟ್ಲೀಸ್ಟ್ 1 ಈಸ್ ಎ ಗರ್ಲ್ ಅಂತ ನಿಮಗೆ ಇದ್ರ ಜೊತೆ ಯಂಗೆಸ್ಟ್ ಈಸ್ ಎ ಗರ್ಲ್ ಅಂತ ಕೊಡೋ ಬದಲು ಅಟ್ಲೀಸ್ಟ್ 1 ಈಸ್ ಎ ಗರ್ಲ್ ಅಂದರೆ ನೀವು ಇದನ್ನು ಮಾಡಬಹುದು. ಅಂದರೆ 2 ಮಾರ್ಕ್ಸ್ಗೆ ಯಾವ ರೀತಿ ಬರೋದು ನೋಡಿ. ಇದು ಬೇಸಿಕಲಿ ಸ್ಟೇಟ್ಮೆಂಟ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಂಥ ಕ್ವೆಶನ್ ನೋಡಿ. ಅರ್ಥ ಆಯ್ತಾ ನಿಮಗೆ? ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ಫೈನ್. 2 cards are drawn at random and without the replacement from a pack of 52 cards. 52 cards ಪ್ಲೇಯಿಂಗ್ ಕಾರ್ಡ್ಸು ನಿಮಗೆ ಗೊತ್ತಿರಬೇಕು ಏನಾಗಿ ಡಿವೈಡ್ ಆಗಿರುತ್ತೆ ಅಂತ. ಬ್ಲ್ಯಾಕ್ ಕಾರ್ಡ್ಸ್ ಮತ್ತು ಬ್ಲ್ಯಾಕಲ್ಲಿ 26 ಕಾರ್ಡ್ಸ್ ಇರುತ್ತೆ. ಬ್ಲ್ಯಾಕ್ ಕಲರಲ್ಲಿ, ಸಾರಿ ನಿಮಗೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಬರೀತಿರೋದು. ರೆಡ್ ಕಲರ್ ಕಾರ್ಡ್ಸ್ ಎಷ್ಟಿರುತ್ತೆ? 26 ಕಾರ್ಡ್ಸ್ ಇರುತ್ತೆ. ಸೊ ಒಟ್ಟು ಸೇರಿಸಿದಾಗ ಎಷ್ಟಾಗುತ್ತೆ? 52 ಕಾರ್ಡ್ಸ್ ಇರುತ್ತೆ. ನಾವು ಫೈಂಡ್ ದ ಪ್ರಾಬಬಿಲಿಟಿ ಬೋತ್ ದ ಕಾರ್ಡ್ಸ್ ಆರ್ ಬ್ಲ್ಯಾಕ್. ಈಗ ರೀಪ್ಲೇಸ್ಮೆಂಟ್ ಮಾಡ್ತಿಲ್ಲ ಒಟ್ಟು. ನಾವು ಸೊಲ್ಯೂಷನ್ 2 cards are drawn at random without replacement ಅಂತ ಕರೀತಾರೆ. B1 be the event of drawing black card from a playing cards. ಆಯಿತಾ? ಫಸ್ಟ್ ಡ್ರಾ ಇದನ್ನು ಫಸ್ಟ್ ಡ್ರಾ ಅಂತ ತಗೊಳ್ಳೋಣ. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಫಸ್ಟ್ ಡ್ರಾ B1? 26 ಬ್ಲ್ಯಾಕ್ ಕಾರ್ಡ್ಸ್ ಇದೆ, ಫೇವರಬಲ್ಲು. ಟೋಟಲ್ ಎಷ್ಟಿದೆ? 52 ಇದೆ. 26 × 52 ಅಲ್ವಾ? ನೆಕ್ಸ್ಟು ರೀಪ್ಲೇಸ್ಮೆಂಟ್ ಮಾಡಲ್ಲ. ಈಗ ನಿಮಗೊಂದು ಕಾರ್ಡ್ ಬಂದಿದೆ ಅಂತ ಅದನ್ನು ರೀಪ್ಲೇಸ್ಮೆಂಟ್ ಮಾಡಲ್ಲ ಅಂದ್ಕೊಳ್ಳೋಣ. B2 ಬಿ ದ ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಡ್ರಾ. B2 ಅನ್ನೋದೇನು? ಡ್ರಾಯಿಂಗ್ ಸೆಕೆಂಡ್ ಡ್ರಾ, ಎರಡನೇ ಸಲ ನೀವು ಪಿಕ್ ಮಾಡ್ತಾಯಿದ್ದೀರಾ. ಸೆಕೆಂಡ್ ಡ್ರಾ ಆಫ್ ಕಾರ್ಡ್, ಆಫ್ ವಾಟ್ ಕಾರ್ಡ್? ಬ್ಲ್ಯಾಕ್ ಕಾರ್ಡ್. ಇಲ್ಲಿ ಸೆಕೆಂಡ್ ಡ್ರಾನಲ್ಲಿ ನೀವು ಫಸ್ಟಲ್ಲಿ ಬಂದಿರೋ ಇಲ್ಲಿ ಕಾರ್ಡ್ ಬಂದಿರುತ್ತಲ್ಲ, ಇಲ್ಲಿ ಕಾರ್ಡ್ ಬಂದಿರೋದು ನೀವು ರೀಪ್ಲೇಸ್ ಮಾಡಲ್ಲ. ಆಗ ಉಳ್ಕೊಳ್ಳೋದು ಎಷ್ಟು? 51 ಕಾರ್ಡ್ ಉಳ್ಕೊಳ್ಳುತ್ತೆ. 51 ಕಾರ್ಡಲ್ಲಿ ಬ್ಲ್ಯಾಕ್ ಬಂದಿದ್ರೆ ಬ್ಲ್ಯಾಕ್ ತೊಗೊಂಡಿದ್ದೀರಾ ಅಂತ ಅಂದಾಗ ಉಳ್ಕೊಳ್ಳೋದು ಎಷ್ಟಾಗುತ್ತೆ? ಅಲ್ಲಿ 25 ಆಗುತ್ತೆ. ಕರೆಕ್ಟ್ ಅಲ್ವಾ? ನೌ ದ ಕ್ವಶನ್ ಈಸ್ ವಾಟ್ ಈಸ್ ದ ಪ್ರಾಬಬಿಲಿಟಿ? ಅದು ಬೋತ್ ಆಗಬೇಕು, ಎರಡೂ ಆಗಬೇಕು. ಪ್ರಾಬಬಿಲಿಟಿ ಆಫ್ ಫಸ್ಟ್ ಡ್ರಾ ಆ್ಯಂಡ್ ದ ಸೆಕೆಂಡ್ ಡ್ರಾ. ಇದು ಮಲ್ಟಿಪ್ಲಿಕೇಶನ್ ಥಿಯರಮ್. ಇಲ್ಲಿ ಮಲ್ಟಿಪ್ಲಿಕೇಶನ್ ಥಿಯರಮ್ ಯೂಸ್ ಮಾಡಿದಾಗ ದ ಪ್ರಾಬಬಿಲಿಟಿ ಆಫ್ ಫಸ್ಟ್ ಡ್ರಾ ಇಂಟು ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಡ್ರಾ ಪ್ರೊವೈಡೆಡ್ B1 ಆಲ್ರೆಡಿ ಆ್ಯಸ್ ಹ್ಯಾಪಂಡ್. ಸೊ ಇಲ್ಲಿ ಪ್ರಾಬಬಿಲಿಟಿ ಆಫ್ ಸೆಕೆಂಡ್ ಡ್ರಾ ಇಲ್ಲಿ ಬರೆಯೋವಾಗ ನೀವೊಂದು ಸೂಕ್ಷ್ಮವಾಗಿ ಬರ್ಕೋಬೇಕು. ಯಾಕೆಂದರೆ ರೀಪ್ಲೇಸ್ಮೆಂಟ್ ಆಗಿರಲ್ವಲ್ಲ, B1 ಆ ಈವೆಂಟ್ ಆಗಿರುತ್ತೆ, ಆಲ್ರೆಡಿ ಆಗಿರುತ್ತೆ. B1 ಆದಮೇಲೆ ನೀವು B2 ಸೆಕೆಂಡ್ ಡ್ರಾಗ್ ಹೋಗ್ತೀರಾ. ಅದಕ್ಕೆ ಕಂಡೀಷನ್ ಇದು ಆಲ್ರೆಡಿ ಆಗಿರೋದು, ಇದು B2. ಸೊ ದ್ಯಾಟ್ ಈಸ್ ಈಕ್ವಲ್ ಟು ಪ್ರಾಬಬಿಲಿಟಿ ಆಫ್ B1 ಏನು? 26/52. ಇದು ಮಲ್ಟಿಪ್ಲಿಕೇಶನ್ ಥಿಯರಮ್. ಪ್ರಾಬಬಿಲಿಟಿ ಆಫ್ B2 ಪ್ರೊವೈಡೆಡ್ B1 ಎಸ್ ಆಲ್ರೆಡಿ ಅಕ್ಕರ್ಡ್, ಒಂದು ಈವೆಂಟ್ ಆಲ್ರೆಡಿ ಆಗಿದೆ. ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ 25. ಎಫೆಕ್ಟ್ ಆಗಿರೋದ್ರಿಂದ ನಾವು 51 ಕಾರ್ಡ್ಸ್ ಮಾತ್ರ ಉಳಿಯುತ್ತೆ. ಇದನ್ನು ಕ್ಯಾನ್ಸಲೇಷನ್ಸ್ ಮಾಡುವಾಗ ನೀವು ಮಾಡ್ಬೋದು. 26 1 ಟೈಮ್ಸ್, 26 2 ಟೈಮ್ಸ್. ಸೊ 25 51ನ ಡಬಲ್ ಮಾಡಿದ್ರೆ 102 ಆಗುತ್ತೆ. ಸೊ ದಟ್ ಈಸ್ ವಾಟ್ ದ ಪ್ರಾಬಬಿಲಿಟಿ ಬಿ ಗೆಟಿಂಗ್ ದ 2 cards. ವೆನ್ ಯು ಡ್ರಾ 2 cards, ವಾಟ್ ಈಸ್ ದ ಪಾಸಿಬಿಲಿಟಿ ಆಫ್ ಗೆಟಿಂಗ್ ದ ಬ್ಲ್ಯಾಕ್ ಕಾರ್ಡ್? ಅಂದರೆ ನೀವು ಬ್ಲ್ಯಾಕ್ ಕಾರ್ಡ್ನ 52 ಕಾರ್ಡಲ್ಲಿ ನೀವು ಪಿಕ್ ಮಾಡೋಕ್ಕಂತ ಹೋದಾಗ ಬ್ಲ್ಯಾಕ್ ಕಾರ್ಡ್ ಬರೋವಂಥ ಚಾನ್ಸಸ್ ಫಸ್ಟ್ ಸಲ ನೀವು ಪಿಕ್ ಮಾಡೋದು, ಮತ್ತು ಅದಾದಮೇಲೆ ಸೆಕೆಂಡ್ ಸಲನೂ ಪಿಕ್ ಮಾಡಿದ್ರೆ 2 ಕಾರ್ಡ್ನ ಪಿಕ್ ಮಾಡಿದಾಗ ಬ್ಲ್ಯಾಕ್ ಕಾರ್ಡ್ ಬರುವಂತಹ ಸಾಧ್ಯತೆಗಳು ಎಷ್ಟಿದೆ ಅಂದರೆ 25/100. ನೋಡಿ ಅರ್ಥ ಆಯ್ತಾ? ಹೇಗೆ ಅಂತ ಗೊತ್ತಾಯ್ತಾ? ಇದು ಯಾಕೆ 26 ಅಷ್ಟು ಕಾರ್ಡ್ಸ್ ಇದೆ, ಟೋಟಲ್ ಕಾರ್ಡ್ಸ್ ಇದು ಫೇವರಬಲ್ ಡಿವೈಡೆಡ್ ಬೈ ಟೋಟಲ್. ಮತ್ತು ಇಲ್ಲಿ ಒಂದು ಕಡಿಮೆ ಆಗುತ್ತೆ 25/51, ಯಾಕಂದರೆ ರಿಪ್ಲೇಸ್ಮೆಂಟ್ ಮಾಡ್ತಿಲ್ವಲ್ಲ, ವಿತೌಟ್ ರಿಪ್ಲೇಸ್ಮೆಂಟ್ ಅಂತಿದೆ. ವಿತೌಟ್ ನೀವು ಕಾರ್ಡ್ನ ನಿಮಗೆ ಬಂದಿರೋ ಫಸ್ಟ್ ಸಲ ಬಂದಾಗ ಕಾರ್ಡ್ನ ನೀವು ರಿಪ್ಲೇಸ್ಮೆಂಟ್ ಮಾಡಲ್ಲ. ನೋಡಿ ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಾವು 10 cards are numbered 1 to 10.
are placed in a box, mixed up thoroughly, then one card is drawn randomly. No, so solution ಏನು ಅಂತಂದರೆ ಸ್ಯಾಂಪಲ್ ಸ್ಪೇಸ್ 1 to 10, 10 cards are numbered. 10 cards ಇದೆ, ನಂಬರ್ಡ್ ಮಾಡಿದೆ. If it is known that the number of card drawn is more than 3, what is the probability that it is a even number? What is the probability that a even number? Now, E be the event of getting even. Event of getting even numbers. Even numbers ಅಂತ ತಗೊಳ್ಳೋಣ. ಸೊ ಈವನ್ ನಂಬರ್ ಬರೋ ಸಾಧ್ಯತೆಗಳೇನು? 2, 4, 6, 8, 10. ನಾವು ಎಫ್ ಬಿ ದ ಈವೆಂಟ್ ಆಫ್, ಇದು 2 marks ಆಗಿರೋದ್ರಿಂದ ಜಾಸ್ತಿ ಡೀಟೇಲ್ಸ್ ಆಗಿ ನೀವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಇ ಎಫ್ ಬರ್ಕೊಂಡು ಪಿ ಆಫ್ ಅದೇನು ಕೊಟ್ಟಿದ್ದಾರೋ ಕ್ವಶನ್ನ ಬರ್ಕೊಂಡ್ರೆ ಸಾಕು. ಇಲ್ಲಿ ಎಫ್ ಪಿ ದ ನಂಬರ್ ಗ್ರೇಟರ್ ದೆನ್ ಮೋರ್ ದೆನ್ 3 ಬರ್ಕೊಳ್ಳಿ. ಮೋರ್ ದೆನ್ 3 ಅಂದರೆ 4, 5, 6, 7, 8, 9, 10. ನಾವು ಈ ಇಂಟರ್ಸೆಕ್ಷನ್ ಎಫ್, ಇದು ಪ್ರಾಬಬಿಲಿಟಿ ಆಫ್ ಇ ನಿಮಗೆ ಗೊತ್ತಿರುತ್ತೆ. ಇಲ್ಲಿ ಟೋಟಲ್ 10ನಲ್ಲಿ ಇದು ಒಂದು 5 ಇದೆ. ಪ್ರಾಬಬಿಲಿಟಿ ಆಫ್ ಎಫ್ ನಿಮಗೆ ಬೇಕು ಅಂದಾಗ ಟೋಟಲ್ 10 ಇದೆ, 10 ನಂಬರ್ಸ್ ಇದೆ. ಅದರಲ್ಲಿ 3ಕ್ಕಿಂತ ಜಾಸ್ತಿ ಬರೋ ಸಾಧ್ಯತೆಗಳು ಎಷ್ಟಿದೆ? ಇದಲ್ವಾ, 4, 5, 6, 7, 8, 9, 10 ತಗೊಂಡಿರಾಗ 3, 6, 7, 6, 7/10. ನಾವು ಕ್ವೆಶನ್ ಈಸ್ ಈ ಇಂಟರ್ಸೆಕ್ಷನ್ ಎಫ್ ತಗೊಳ್ಳಿ. ಈ ಇಂಟರ್ಸೆಕ್ಷನ್ ಎಫ್ ತಗೊಂಡಾಗ ಇಂಟರ್ಸೆಕ್ಟ್ ಮಾಡಿದಾಗ ಏನಾಗುತ್ತೆ? 4 ಇದೆ, 6 ಇದೆ ಕಾಮನ್ನು, 8 ಇದೆ, 10 ಇದೆ. 4, 6, 8, 10. Probability of E intersection F. That is nothing but 4 divided by 10. 4 divided by 10. Now the question is, what is, if it is known that the number on the drawn card is more than 3, what is the probability that is a even number? That it is an even number. The probability of getting an even number, provided if it is that a number is should be greater than, conditional probability ಏನು greater than 3, ಈ ಥರ ಬರಬೇಕು. ಸೊ probability of E intersection F divided by P of F. ನೀವು ಡೈರೆಕ್ಟಾಗಿ ಸಾಲ್ವ್ ಮಾಡಬೇಕಂದ್ರೆ ಈ ಇಂಟರ್ಸೆಕ್ಷನಲ್ಲಿ ನಂಬರ್, ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟು ನಂಬರ್ ಇದೆ? 4 ಬರೀರಿ ಡೈರೆಕ್ಟಾಗಿ. ಎಫ್ ಅಲ್ಲಿ ಎಷ್ಟಿದೆ? 7 ಇದೆ. ಸೊ ಆನ್ಸರು 4/7. ಡೈರೆಕ್ಟಾಗಿ ಬರೀಬಹುದು ನೋಡಿ, 4/7. ಇಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಬರೀತೀವಿ ಅಂತಂದರೆ 4/10 ಡಿವೈಡೆಡ್ ಬೈ 7/10 ಅಂದರೆ 10 ಕ್ಯಾನ್ಸಲ್ ಮಾಡ್ತೀರಾ ಅಷ್ಟೇ. ನೋಡಿ, ಅರ್ಥ ಆಯ್ತಾ? ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಈವನ್ ನಂಬರ್, ಗೆಟಿಂಗ್ ಎನ್ ಈವನ್ ನಂಬರ್ ಪ್ರೊವೈಡೆಡ್ ಇಟ್ ಶುಡ್ ಬಿ ಗ್ರೇಟರ್ ದೆನ್ 3. ಇದೇನಾಗಿದೆ, ಫಸ್ಟು ಎಫ್ ಕೊಟ್ಬಿಟ್ಟು ಆಮೇಲೆ ಇ ಕೊಟ್ಟಿದ್ದಾರೆ, ಅಂದರೆ ಇ ಅಂಡರ್ ಎಫ್ ಕಂಡುಹಿಡಿಬೇಕು ನೀವು. ನೋಡಿ, ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ಇಟ್ ಈಸ್ ನೋನ್, ಈ ಥರ ಸ್ಟೇಟ್ಮೆಂಟ್ನ ಕ್ಲೀನ್ ಆಗೋದು. ನೋನ್ ದ ನಂಬರ್ ಆನ್ ದ ಡ್ರಾನ್ ಕಾರ್ಡ್ ಈಸ್ ಮೋರ್ ದೆನ್ 3, ದಟ್ ಈಸ್ ದ ಕಂಡೀಷನ್ ಎಫ್ ಅದು. ಆ್ಯಂಡ್ ಇಟ್ ಶುಡ್ ಬಿ ಈವನ್ ನಂಬರ್. ನೋಡಿ, ಅರ್ಥ ಆಯ್ತಾ ಈ ಪ್ರಾಬ್ಲಮ್ಮು? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? Now in a school there are 1000 students. Number of students, sample space, number of students 1000. ಅಲ್ವಾ? ಔಟ್ ಆಫ್ ವಿಚ್ 430 are girls. ನಂಬರ್ ಆಫ್ ಗರ್ಲ್ಸ್ ಎಷ್ಟಿದ್ದಾರೆ? 430 ಇದ್ದಾರೆ. ಕರೆಕ್ಟ್ ಅಲ್ವಾ? ಇಟ್ ಈಸ್ ನೋನ್ ದಟ್ ಔಟ್ ಆಫ್ 430, 10% ಆಫ್ ದ ಗರ್ಲ್ಸ್ ಸ್ಟಡಿ ಇನ್ ದ ಕ್ಲಾಸ್. 10% of the girls study in the class 12. 10%. 10% of 430 is nothing but 43. What is this 43? They are class 12 students. Class 12 students. What is the probability that a student chosen randomly studies in class 12? Class 12, given that student, what is the probability that, ನಾನು ಇಲ್ಲೇನು ಜಾಸ್ತಿ ಬರ್ಕೊಳ್ಳೋಕೆ ಹೋಗಲ್ಲ, probability of student given that you are selecting a student, ಅಲ್ವಾ? Provided, given that the chosen girl is a girl,
ಗರ್ಲ್. ಸೊ ಟೋಟಲ್ ಗರ್ಲ್ಸ್ ಎಷ್ಟು? 430. 10% ಸ್ಟೂಡೆಂಟ್ ಶುಡ್ ಬಿ ಗರ್ಲ್ ಅಂದಾಗ ಏನಾಗುತ್ತೆ? 43 ಬರೀತೀರಾ. ಸೊ ಇದನ್ನು ನಾನು ಡೈರೆಕ್ಟಾಗಿ ಮಾಡಿದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ಥರ ಬರೋದಿಲ್ಲ. ಇಲ್ಲೇನೋ ನಾನು ಇದು ಮಾಡಿಲ್ಲ. ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಸ್ಟೂಡೆಂಟ್ ಚೂಸನ್ ರ್ಯಾಂಡಮ್ಲಿ ಸ್ಟಡೀಸ್ ಕ್ಲಾಸ್ 12? ಸೊ ಇದನ್ನು ಈವೆಂಟ್ ಅಂತ ಬರೀತೀರಾ ಅಂತಂದರೆ ಪ್ರಾಬಬಿಲಿಟಿ ಆಫ್ ಎ ಅಂಡರ್ ಬಿ, ವೇರ್ ಎ ಈಸ್ ಎ ಚೂಸನ್ ಸ್ಟೂಡೆಂಟ್, ವೇರ್ ಬಿ ಈಸ್ ದ ಗೆಟಿಂಗ್ ಆಫ್ ಎ ಗರ್ಲ್ ಅಂತ ಬರೆದಾಗ ಡೈರೆಕ್ಟಾಗಿ 43 ಡಿವೈಡೆಡ್ ಬೈ 430 ಬರೀಬಹುದು. ಎ ಇಂಟರ್ಸೆಕ್ಷನ್ ಬಿ ಅಂದರೆ ನಿಮ್ಗೆ ಗೊತ್ತಿದೆ, ಎ ಇಂಟರ್ಸೆಕ್ಷನ್ ಬಿ ಅಂದರೆ ಕ್ಲಾಸ್ 12 ಸ್ಟೂಡೆಂಟ್ಸ್ ಆ್ಯಂಡ್ ಶಿ ಈಸ್ ಎ ಗರ್ಲ್ ಅಂತಂದಾಗ ಅಲ್ಲಿ ಬರೋದೇ 43. ಅವರು ಕ್ಲಾಸ್ 12 ಅವರು ಎಷ್ಟು ಗರ್ಲ್ ಇದ್ದಾರೆ ಅಂದರೆ 43ನೇ ಬರೋದು. ಡೈರೆಕ್ಟಾಗಿ 43 ಬರೆದಿದ್ದೀನಿ. 1/10 ನೋಡಿ, ಅರ್ಥ ಆಯ್ತಾ? ಆನ್ಸರ್ ಈಸ್ 1/10. ಇದನ್ನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ಗರ್ಲ್ ಇದ್ದಾರೆ, ಟೋಟಲ್ ಗರ್ಲ್ಸ್ ಇಷ್ಟಿದ್ದಾರೆ. ಅದರಲ್ಲಿ ಕ್ಲಾಸ್ 11ಅಲ್ಲಿ ಬರೋಂಥವ್ರು ಎಷ್ಟಿದ್ದಾರೆ ಅಂದರೆ 43 ಜನ ಬರೋ ಸಾಧ್ಯತೆಗಳಿದೆ. ಸೊ 43 ಡಿವೈಡ್ ಬೈ 430 ಡೈರೆಕ್ಟಾಗಿ ಮಾಡಬಹುದು. ಸಿಂಪಲ್ಲಾಗಿ ಕನ್ಫ್ಯೂಸ್ ಮಾಡಿ ಎ ಬಿ ಅಂತೆಲ್ಲ ಬರೆಯೋಬೋದು. ನೋಡಿ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣವಾ? ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಬಟ್ ಐ ಹ್ಯಾವ್ ಎಕ್ಸ್ಪ್ಲೈನ್ ಇನ್ ಎ ಶಾರ್ಟ್ very simple method. Now a die is thrown twice. The sum of the numbers appearing is observed to be 6. The sum of the numbers appearing to be 6 observe ಮಾಡಿದ್ದೀರಿ. What is the conditional probability the number 4 has appeared at least once? What is the conditional probability number 4 has appeared once? Now ಸ್ಯಾಂಪಲ್ ಸ್ಪೇಸ್ ನಿಮ್ಗೆ ಗೊತ್ತಿರಬೇಕು. 2 ಡೈ ಥ್ರೋ ಮಾಡಿದಾಗ ಎ ಡೈ ಈಸ್ ಥ್ರೋನ್ ಟ್ವೈಸ್ ಅಂತ ಥ್ರೋ ಮಾಡಿದಾಗ 1,1 1,2 1,3 ಆ ಥರ 1,6. ಅದೇ ಥರ 2,1 2,2 2,6 6,1 ನೋಡಿ. ಇದು ಡೈನ ಥ್ರೋ ಮಾಡಿದಾಗ ಏನು ಸಾಧ್ಯತೆಗಳು? ಇಷ್ಟು ಸಾಧ್ಯತೆಗಳಿದೆ. 6,2 6,6 ಅಂದರೆ ನಿಮ್ಗೆ ಟೋಟಲ್ ಗೊತ್ತಿರಬೇಕು, ಅಷ್ಟೇ ಹೇಳ್ತಾ ಇರೋದು. ದ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಈಸ್ 36 ಅಂತ. 36 ಸಾಧ್ಯತೆಗಳಿದೆ. ಇಲ್ಲಿ ದ ಸಮ್ ನಂಬರ್ ಇಲ್ಲೇನು ಕೇಳಿದ್ರೆ, ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ನಂಬರ್ 4 ಹ್ಯಾಸ್ ಅಪಿಯರ್ಡ್ ಅಟ್ ಲೀಸ್ಟ್ ಒನ್ಸ್? ಇ ಬಿ ದ ನಂಬರ್ 4 ಅಪಿಯರ್ಡ್ ಒನ್ಸ್. 4 ಅಪಿಯರ್ಡ್, ಇ ಬಿ ದ ಈವೆಂಟ್ ಆಫ್ ಗೆಟಿಂಗ್ 4 ಬರೋ ಸಾಧ್ಯತೆಗಳು ಎಷ್ಟಿದೆ ಅಂತ ನೋಡಿದಾಗ 1,4 ಅಲ್ಲಿ ಬರುತ್ತೆ, 2,4 ಅಲ್ಲಿ ಬರುತ್ತೆ, 3,4 ಅಲ್ಲಿ ಬರುತ್ತೆ, 4,4 ಅಲ್ಲಿ ಬರುತ್ತೆ, 5,4 ಅಲ್ಲಿ ಬರುತ್ತೆ, 6,4 ಅಲ್ಲಿ ಬರುತ್ತೆ. ಇನ್ನೆಲ್ಲ ಸಾಧ್ಯತೆ ಇದೆಯಾ? ದಿಸ್ ಇಸ್ ದ 4 ಅಪಿಯರಿಂಗ್ ಆಫ್ 4. ದ ಸಮ್ ಆಫ್ ದ ನಂಬರ್ಸ್ ಅಪಿಯರಿಂಗ್ ಈಸ್ ಅಬ್ಸರ್ವ್ಡ್ ಟು ಬಿ 6. ಎಫ್ ಬಿ ದ ಈವೆಂಟ್ ಸಮ್ ಇಸ್ 6. ಎಫ್ ಅನ್ನೋದು ಸಮ್ ಇಸ್ 6 ಬರೋ ಸಾಧ್ಯತೆಗಳು. 6 ಬರೋದು ಎಲ್ಲೆಲ್ಲಿ 6 ಬರುತ್ತೆ ಹೇಳಿ? 1,5 ಅಲ್ಲಿ ಬರುತ್ತೆ, 2,4 ಅಲ್ಲಿ ಬರುತ್ತೆ, 3,3 ಅಲ್ಲಿ ಬರುತ್ತೆ, 4,2 ನಲ್ಲಿ ಬರುತ್ತೆ. ಫಸ್ಟ್ ಒನ್ ಡೈ ಬಂದ್ಬಿಟ್ಟು 5 ಇದ್ದು ಸೆಕೆಂಡ್ ಒಂದು 1 ಇದ್ದರೆ ಸಾಧ್ಯತೆ ಇದೆ. ಇನ್ನಷ್ಟೇನೆ ಅಲ್ವಾ? ದಟ್ ಈಸ್ ದೀಸ್ ಆರ್ ದ ಪಾಸಿಬಿಲಿಟೀಸ್. ಕರೆಕ್ಟ್ ಅಲ್ವಾ? ನಾವು ಇ ಇಂಟರ್ಸೆಕ್ಷನ್ ಇಂಟರ್ಸೆಕ್ಷನ್ ಮಾಡಿದಾಗ ಏನೇನು ಬರುತ್ತೆ? ಯಾವುದಿದೆ? 2,4 2,4 ನೆಕ್ಸ್ಟು 4,2. ಇಲ್ಲೊಂದು ನಾವು ಮಿಸ್ ಮಾಡಿದ್ದೀವಿ ಏನಂತಂದರೆ 4,2 ಇಲ್ಲೂ ಬರುತ್ತೆ. ಸೊ ಇದು 4,2 ಅಲ್ವಾ? ಸೊ 2,4 4,2. Now what is the question they've asked? ಈಗ ಏನು ಕ್ವಶನ್ ಕೇಳಿದ್ದಾರೆ? ವಾಟ್ ಈಸ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಆಫ್ ದ ನಂಬರ್ 4 has appeared and the sum of the number appearing is observed to be 6. The sum of the number appearing to be 6 provided 4 has appeared. This is the conditional probability. Again ಬರುತ್ತೆ ನಂಬರ್ ಆಫ್ ಎಲಿಮೆಂಟ್ ಇನ್ ಇ ಇಂಟರ್ಸೆಕ್ಷನ್ ಎಫ್. ಇಂಟರ್ಸೆಕ್ಷನ್ ಬರ್ಕೊಳ್ಬೋದು.
ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ? 2 ಇದೆ. ಎಫ್ ಅಲ್ಲಿ ಎಷ್ಟು ನಂಬರ್ಸ್ ಇದೆ? 1 2 3 4 5 ಇದೆ. 5 ಇದೆ. ಸೊ ದಿಸ್ ಈಸ್ 2/5. ಸಿಂಪಲ್. ನೋಡಿ, ಅರ್ಥ ಆಯ್ತಾ? ನಾನು ಬರಿತಾ ಇರೋದು ನಂಬರ್ ಆಫ್ ಎಲಿಮೆಂಟ್ಸ್, ಪ್ರಾಬಬಿಲಿಟಿ ಬರ್ತಿಲ್ಲ, ಸುಮ್ಮನೆ ನಂಬರ್ ಆಫ್ ಎಲಿಮೆಂಟ್ಸ್ ಬರಿತೀನಿ ಈಸಿಯಾಗಿ. ಸೊ ದ ಸಮ್ ಆಫ್ ನಂಬರ್ಸ್ ಅಪಿಯರಿಂಗ್ ಈಸ್ ಅಬ್ಸರ್ವ್ಡ್ ಟು ಬಿ 6. So the sum of numbers appeared. Among that, what we have to find out, what is the conditional probability that the number 4 has appeared? Number 4 has appeared. ನೋಡಿ, ಅರ್ಥ ಆಯ್ತಾ? 2/5 ಡೈರೆಕ್ಟಾಗಿ ಬರ್ದಿರೋದು. ಈ ಬರ್ಕೊಳ್ತೀರಾ, 4 ಬರೋ ಚಾನ್ಸಸ್ಸು ಸಮ್. E/F ಬರಿಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಕ್ವಶನ್ ನೋಡುವ. Now if a fair die is rolled, fair die is rolled, event 1 3 5 2 3. ಓಕೆ, ಇಲ್ಲಿ ಸೊಲ್ಯೂಷನ್ ಫಸ್ಟ್ ಒನ್ ಕಂಡಿಡಿ. ಇಲ್ಲಿ ಸುಮಾರಿದೆ ಪ್ರಾಬ್ಲಮ್ಸು. ಫಸ್ಟ್ ಒನ್ ಕಂಡಿಡಿಯೋದಕ್ಕೆ ಈ ಇಂಟರ್ಸೆಕ್ಷನ್ ಎಫ್ ಕಂಡುಹಿಡ್ಕೊಳ್ತೀನಿ. ಈ ಇಂಟರ್ಸೆಕ್ಷನ್ ಎಫ್ ಏನಾಗುತ್ತೆ? 3 ಇದೆ. ಕರೆಕ್ಟ್ ಅಲ್ವಾ? ಇದು ಫಸ್ಟ್ ಒನ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಸಾಕು. ಇಷ್ಟು ಡೀಟೇಲ್ಸ್ ಸಾಕು. ನಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ನಿಮಗೆ ಗೊತ್ತಿದೆ. ನಾವು ಪ್ರೊಬಬಿಲಿಟಿ ಆಫ್ ಇ ಅಂಡರ್ ಎಫ್ ಕೇಳಿದಾರಲ್ವಾ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್. ಈ ಇಂಟರ್ಸೆಕ್ಷನ್ ಎಫ್ ಎಷ್ಟು ಎಲಿಮೆಂಟ್ಸ್ ಇದೆ? ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 1 ಇದೆ. 1 ಬರೀತೀರಾ. ಎನ್ ಆಫ್ ಎಫ್ ಎಷ್ಟಿದೆ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎಫ್ ಅಲ್ಲಿ ಎಷ್ಟಿದೆ? ಎಫ್ ಅಲ್ಲಿ ಎಷ್ಟಿದೆ? ಡೈರೆಕ್ಟಾಗಿ ಬರೀಬೋದು. 3 ಬರೆಯೋಣ. ಅಂದರೆ ಯಾವುದಾದ್ರು ಒಂದು ಕೇಳ್ತಾರೆ ಇಲ್ಲಿ. ಎನ್ ಆಫ್ ಎಫ್ ಆಯಿತು. ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್ ಎಫ್ ಅಂಡರ್ ಇ? ಎಫ್ ಅಂಡರ್ ಇ ಅನ್ನು ಅಷ್ಟೇ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ನೋಡ್ಕೊಳ್ಳಿ, ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ. ಸೊ ಇ ಇಂಟರ್ಸೆಕ್ಷನ್ ಎಫ್ ಆಲ್ರೆಡಿ ಗೊತ್ತು, 1 ಇದೆ. ಎಫ್ ಇನಲ್ಲಿ ಎಷ್ಟಿದೆ? ಇನಲ್ಲಿ ಎಷ್ಟಿದೆ? ಸರ್, ಇಲ್ಲಿ 2 ಎಲಿಮೆಂಟ್ಸ್ ಅಲ್ವಾ ಎಫ್ ಅಲ್ಲಿರೋದು? 2 ಇಲ್ಲಿ. ಇನಲ್ಲಿ ಎಷ್ಟಿದೆ? 3 ಇದೆ. 1/3. ನೋಡಿ, ಅರ್ಥ ಆಯ್ತಾ? ಡೈರೆಕ್ಟಾಗಿ ಬರೀಬೋದು. ಇದು ತುಂಬ ಈಸಿ ಆ್ಯಂಡ್ ತುಂಬ 2 ಮಾರ್ಕ್ಸ್ ಆಗಿರೋದ್ರಿಂದ ಜಾಸ್ತಿ ಎಲಾಬ್ರೇಟ್ ಮಾಡೋದು ಬೇಕಾಗಿಲ್ಲ. ಸ್ಟ್ರೈಟ್ ಫಾರ್ವರ್ಡ್, ಸ್ಟ್ರೈಟ್ ಟು ಬಿ. ಇದು ಯಾವುದಾದ್ರು ಒಂದು ಕ್ವಶನ್ ಕೇಳ್ತಾರೆ, ಎಲ್ಲ ಕೇಳಲ್ಲ, ಯಾವುದಾದ್ರು ಒಂದು ಕೇಳ್ತಾರೆ. ಅದೇ ಥರ ಸೆಕೆಂಡ್ ಸಬ್ ಕ್ವಶನ್ ಹೋಗೋಣ. ಇ ಅಂಡರ್ ಜಿ, ಇ ಅಂಡರ್ ಜಿ, ಜಿ ಅಂಡರ್ ಇಗೆ ಮೇಯ್ನ್ ಬೇಕಾಗಿರೋದು ಇ ಇಂಟರ್ಸೆಕ್ಷನ್ ಜಿ ಎಷ್ಟು ಅಂತ ನೋಡ್ಕೊಳ್ಳೋಣ. ಇ ಇಲ್ಲಿದೆ, ಜಿ ಇಲ್ಲಿದೆ. ಇಂಟರ್ಸೆಕ್ಟ್ ಮಾಡಿದಾಗ ಏನೇನಾಗುತ್ತಪ್ಪ? 3 ಆಗುತ್ತೆ. ಕರೆಕ್ಟು, 3 ಆಗುತ್ತೆ. ನೆಕ್ಸ್ಟು 5 ಆಗುತ್ತೆ ಇಂಟರ್ಸೆಕ್ಷನ್. ಅಷ್ಟೇ ಬೇಕಾಗಿರೋದು ನನಗೆ. ಈಗ ಪಿ ಆಫ್ ಇ ಅಂಡರ್ ಜಿ ಅಂತ ಕೇಳಿದಾಗ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿ. ಕರೆಕ್ಟ್ ಅಲ್ವಾ? ಸೊ ಈ ಇಂಟರ್ಸೆಕ್ಷನ್ ಜಿನಲ್ಲಿ ಎಷ್ಟಿದೆ? 2. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿನಲ್ಲಿ ಎಷ್ಟಿದೆ? 4. ಸೊ ದ್ಯಾಟ್ ಬಿಕಮ್ಸ್ 1/2. ದಟ್ ಈಸ್ ಪ್ರಾಬಬಿಲಿಟಿ ಆಫ್ ಇ ಅಂಡರ್ ಜಿ. ನೋಡಿ, ಅರ್ಥ ಆಯ್ತಾ? ಈಸಿಯಾಗಿ ಮಾಡ್ಕೊಂಡು ಹೋಗೋಣ. ಪ್ರಾಬಬಿಲಿಟಿ ಆಫ್ ಜಿ ಅಂಡರ್ ಇಗೂ ಅಷ್ಟೇ ಇಂಟರ್ಸೆಕ್ಷನ್ ಬರ್ಕೊಳ್ಳಿ. ಇಂಟರ್ಸೆಕ್ಷನ್ ಗೊತ್ತು ಆಲ್ರೆಡಿ, 2 ಇದೆ. ಇನಲ್ಲಿ ಎಷ್ಟಿದೆ? ಇನಲ್ಲಿ ಎಷ್ಟಿದೆ? 3 ಇದೆ. ಸೊ ಡೈರೆಕ್ಟಾಗಿ ಬರುತ್ತೆ. ಸೊ ಫೈನ್. ಇದು ಥರ್ಡ್ ಕ್ವಶನ್. ಥರ್ಡ್ ಕ್ವಶನ್ ಕಂಡುಹಿಡಿಯೋದಕ್ಕೆ ಏನು ಕೇಳಿದರೆ ನೋಡ್ಕೊಳ್ಳಿ. ಇ ಯೂನಿಯನ್ ಎಫ್ ಅಂಡರ್ ಜಿ ಅಂದರೆ ಇ ಯೂನಿಯನ್ ಎಫ್ ಮಾಡಿ ಇಂಟರ್ಸೆಕ್ಷನ್ ಜಿ ಬರ್ಕೊಂಡ್ಬಿಟ್ರೆ ಯೂನಿಯನ್, ಇ ಯೂನಿಯನ್ ಮಾಡಿದಾಗ ಏನೇನಾಗುತ್ತೆ? 1 3 5 ಯೂನಿಯನ್. ಇಂಟರ್ಸೆಕ್ಷನ್ ಜಿನಲ್ಲಿ ಏನಿದೆ? 2 3 4 5. ಇಂಟರ್ಸೆಕ್ಷನ್ ಮಾಡಿದಾಗ ಯಾವುದು? 3 ಇದೆ, 5 ಇದೆ. 3 5 ಅಷ್ಟೇ ಅಲ್ವಾ? ಕರೆಕ್ಟ್ ಅಲ್ವಾ? ಅದೊಂದು ಪಾಯಿಂಟು. ಪ್ರಾಬಬಿಲಿಟಿ ಆಫ್ ಇ ಯೂನಿಯನ್ ಎಫ್ ಅಂಡರ್ ಜಿ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿ. ಕರೆಕ್ಟ್ ಅಲ್ವಾ? ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? ಇಲ್ಲಿ 2 ಇದೆ. ಸುಮ್ಮನೆ ಬರ್ಕೊಳ್ಳಿ 2. ಜಿನಲ್ಲಿ ಎಷ್ಟಿದೆ? 4 ಇದೆ. ಸೊ ದ್ಯಾಟ್ ಬಿಕಮ್ಸ್ 1/2. ಇ ಯೂನಿಯನ್ ಎಫ್ ಇಂಟರ್ಸೆಕ್ಷನ್ ಇ ಯೂನಿಯನ್ 2 3 5
ಇ ಯೂನಿಯನ್ ಎಫ್, ಇ ಯೂನಿಯನ್ ಎಫ್ ಅಂದರೆ ಇಲ್ಲಿ ಒಂದು ಮಿಸ್ ಮಾಡಿದ್ದೀನಿ ನಾನಲ್ಲಿ, 1 3 5 2 ಒಂದು ಸೇರಿಸ್ಕೋಬೇಕಾಯ್ತು. ಸೊ ಇಲ್ಲಿ 2 ಸೇರಿಸ್ಕೊತೀನಿ. ಸೊ ಇಲ್ಲೇನಾಗುತ್ತೆ 2 3 5 ಅಂತ ಅಂದಾಗ 3 ಎಲಿಮೆಂಟ್ಸು, ಸಾರಿ ಇದು 3/4. ನೆಕ್ಸ್ಟ್ ಲಾಸ್ಟ್ ಒನ್ನು ನಿಮ್ಗೆ ಇನ್ನೇನು ಬೇಕು ಇ ಇಂಟರ್ಸೆಕ್ಷನ್ ಎಫ್ ಅಲ್ವಾ. ಇಲ್ಲೊಂದು ಸ್ವಲ್ಪ ಜಾಗ ಕಾಣಿಸ್ತಿಲ್ಲ, ನಾನು ಇಲ್ಲಿ ಬರ್ಕೊಳ್ತೀನಿ, ಕೇಳಿಸ್ಕೊಳ್ಳಿ, ನೋಡ್ಕೊಳ್ಳಿ ಇದನ್ನು ಒಂದು ಪಾಯಿಂಟು. ಇ ಇದೆ, ಇಂಟರ್ಸೆಕ್ಷನ್ ಎಫ್ ಮಾಡ್ತೀನಿ, ಜೊತೆಗೆ ಇಂಟರ್ಸೆಕ್ಷನ್ ಜಿ ತಗೊಳ್ತೀನಿ. ಇ ಮತ್ತು ಎಫ್ ಅಲ್ಲಿ ಕಾಮನ್, ಇ ಮತ್ತು ಎಫ್ ಅಲ್ಲಿ ಕಾಮನ್ ಆಗಿರೋದು ಯಾವುದು? 3 ಇದೆ. 3ರಲ್ಲೂ ಕಾಮನ್ ಇರೋ ತಗೊಂಡಾಗ 3 ಒಂದೇ ಇರೋದು. ಸೊ ವಾಟ್ ಈಸ್ ದ ಪ್ರಾಬಬಿಲಿಟಿ ಆಫ್, ನೋಡ್ಕೊಳ್ಳಿ ಇದನ್ನು, ಈ ಪ್ರಾಬ್ಲಮ್ ನೋಡ್ಕೊಳ್ಳಿ. ಇ ಇಂಟರ್ಸೆಕ್ಷನ್ ಎಫ್ ಅಂಡರ್ ಜಿ ಅಂತ ಇದ್ದಾಗ ಏನು ಮಾಡ್ತೀರಾ? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಇ ಇಂಟರ್ಸೆಕ್ಷನ್ ಎಫ್ ಇಂಟರ್ಸೆಕ್ಷನ್ ಜಿ ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿ, ಕರೆಕ್ಟ್ ಅಲ್ವಾ? ದಟ್ ಈಸ್ 1 ಡಿವೈಡೆಡ್ ಬೈ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಜಿ ಈಸ್ 4, 1/4 ಬರುತ್ತೆ. ನೋಡ್ಕೊಳ್ಳಿ, ಈ ಆನ್ಸರ್ನ ಚೆಕ್ ಮಾಡ್ಕೊಳ್ಳಿ, ನೀವು ಸಾಲ್ವ್ ಮಾಡ್ಕೊಳ್ಳಿ ಒಂದ್ಸಲ. ಸಣ್ಣದಾಗಿ ಬರೆಯೋಗಿ ಇಲ್ಲಿ ಕಾಣಿಸ್ಲಿಲ್ಲ, ಸರಿಯಾಗಿ ಆಗಲಿಲ್ಲ, ನೀವು ದಯವಿಟ್ಟು ಒಂದ್ಸಲ ಮಾಡ್ಕೊಳ್ಳಿ. ಈ ಪ್ರಾಬ್ಲಮ್ನ ನೀವು ಒಂದ್ಸಲ ಮಾಡ್ತೀರಲ್ವಾ? ಬರ್ಕೋಬೇಕು, ನೀವು ಕ್ಲೀನಾಗಿ ಬರ್ಕೋಬೇಕು. ನೋಡಿ, ಇದು ಅರ್ಥ ಆಗಿದೆ, ಇದು ಅರ್ಥ ಆಗಿದೆ, ಇದೊಂದು ಚೂರು ರೆಸ್ಟ್ರಿಕ್ಟ್ ಆಯಿತು ಜಾಗ, ದಯವಿಟ್ಟು ನೀವು ಇದನ್ನು ಸಾಲ್ವ್ ಮಾಡ್ಕೊಳ್ಳಿ. ಬರೀಬೇಕು, ನನ್ನ ಜೊತೆ ಬರಿತಾ ಇದ್ದಾಗಲೇ ಈಸಿ ಆಗೋದು. ಫೈನ್, ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣವಾ? ನೋಡಿ, ಈ ಥರ ಸಿಂಪಲ್ ಕ್ವೆಶನ್ಸ್ ಮೇಲೂ ಫೋಕಸ್ ಮಾಡೋದು. ತುಂಬ ಸಿಂಪಲ್ ಕ್ವೆಶನ್ಸು, ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ಸ್ ಇವೆಲ್ಲ. ನಾವು ಎ ಬ್ಲ್ಯಾಕ್ ಆ್ಯಂಡ್ ಎ ರೆಡ್ ಡೈಸ್ ಇಸ್ ಥ್ರೋನ್. ಬ್ಲ್ಯಾಕು ಮತ್ತು ರೆಡ್ ಡೈಸು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಷ್ಟಿರುತ್ತೆ ಅಂದರೆ 36 ಇರುತ್ತೆ. ಹೆಂಗಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು, 1,1 ಆ ಥರ ಪೇರ್ ಮಾಡ್ತಾ ಹೋಗೋದು, ಫಸ್ಟ್ 1 ಬ್ಲ್ಯಾಕು ಆ ಥರದ್ದು. ಇಲ್ಲಿ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ, ಇಲ್ಲಿ 2 ಕ್ವೆಶನ್ ಇರೋದ್ರಿಂದ ಫೈಂಡ್ ದ ಕಂಡೀಷನಲ್ ಪ್ರಾಬಬಿಲಿಟಿ ಒಬ್ಟೈನಿಂಗ್ ದ ಸಮ್ ಗ್ರೇಟರ್ ದೆನ್ 9 given that the black die resulted in 5. So first one event, A be the event of event number greater than 9 ಅಂತಂದಾಗ ಯಾವ್ಯಾವುದೆಲ್ಲ ಸಾಧ್ಯತೆಗಳು ತಗೋಬೋದು? 4, 6, 5, 5, 6, 4, 6, 5, 6, 6. ಅಂದರೆ ಇಲ್ಲಿ 36, ಒಟ್ಟು 36 ಜೊತೆಗಳಿರ್ತಾವಲ್ಲ, ಈವೆಂಟ್ ನಂಬರ್ ಪೇರ್ಗಳಲ್ಲಿ 9ಕ್ಕಿಂತ ಜಾಸ್ತಿ ಇರಬೇಕು, ಅದನ್ನು ಎ ಅಂತ ತೊಗೊಳ್ತೀನಿ. ಇದು ಸೊಲ್ಯೂಷನ್. ವಾಟ್ ಈಸ್ ಬಿ ತೊಗೊಳ್ಳೋಣ. ಬಿ ಈವೆಂಟ್ ಆಫ್ ಗೆಟಿಂಗ್ 5 ಆನ್ ಬ್ಲ್ಯಾಕ್ ಡೈ. ಈವೆಂಟ್ ಆಫ್ ಗೆಟಿಂಗ್ 5 ಅಂದರೆ ಫಸ್ಟ್ ಒನ್ನು 5 ಆಗಿರಬೇಕು. 5, 1, 5, 2. ಫಸ್ಟ್ ಒನ್ 5, ಯಾಕಂದ್ರೆ ಫಸ್ಟ್ ಒನ್ ಬ್ಲ್ಯಾಕ್ ಅಲ್ವಾ. ಸೊ ನೀವು ಡೈಸ್ ಥ್ರೋ ಮಾಡಿದಾಗ ಬ್ಲ್ಯಾಕು ಮತ್ತು ರೆಡ್ ಅಂತ ಪೇರ್ ಮಾಡ್ತಾ ಹೋಗ್ತೀರಾ. ಆ ಥರ ಪೇರ್ ಮಾಡಿದ್ರೆ 36 ಪೇರ್ ಬರುತ್ತೆ. ಸೊ ಫಸ್ಟ್ ಒನ್ ಬ್ಲ್ಯಾಕ್ 5, 1 ಆಗ್ಬೋದು, 5, 2 ಆಗ್ಬೋದು, 5, 3 ಆಗ್ಬೋದು, 5, 4 ಆಗ್ಬೋದು, 5, 6 ಆಗ್ಬೋದು, ಸಾರಿ 5, 5 ಆಗ್ಬೋದು, 5, 6 ಇಷ್ಟು ಸಾಧ್ಯತೆಗಳಿದೆ. ಈಗ ಫಸ್ಟ್ ಒನ್ ಅದು ಕಂಡುಹಿಡಿಯೋದಕ್ಕೆ ಮುಂಚೆ ಎ ಇಂಟರ್ಸೆಕ್ಷನ್ ಬಿ ಕಂಡುಹಿಡ್ಕೊಳ್ಳೋಣ. ಎ ಇಂಟರ್ಸೆಕ್ಷನ್ ಬಿ ಎಷ್ಟಿದೆ? 5, 5, 5, 5. Event number greater than 9. 5, 5. We'll take 5, 5, 6, 5, 6. 5, 5, 5, 6. ಇಲ್ಲೊಂದು ನಂಬರ್ ನಾನು ಮಿಸ್ ಮಾಡಿದ್ದೀನಿ, ದಟ್ ಈಸ್ 5, 6 ಅಲ್ವಾ? ಯಾಕೆಂದರೆ 9ಕ್ಕಿಂತ ಜಾಸ್ತಿ ಅಂದರೆ 4, 6, 5, 5, 5, 6, 6, 4, 6, 5, 6, 6 ಇಷ್ಟು ಬರಬೇಕು. ಈಗ probability, find the probability, conditional probability obtaining the number greater than 9
ಗಿವನ್ ದಟ್ ದ ಬ್ಲ್ಯಾಕ್ ಡೈ ಈಸ್ ಅಂದರೆ ಪಿ ಆಫ್ ಎ ಅಂಡರ್ ಬಿ ಕಂಡುಹಿಡಬೇಕು. ಪಿ ಆಫ್ ಎ ಅಂಡರ್ ಬಿ ಅಂದರೆ ಎ ಇಂಟರ್ಸೆಕ್ಷನ್ ಬಿ ಡಿವೈಡೆಡ್ ಬೈ ಪಿ ಆಫ್ ಬಿ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಎ ಇಂಟರ್ಸೆಕ್ಷನ್ ಬಿ ನಿಮ್ಗೆ ಗೊತ್ತಿದೆ. ಎ ಇಂಟರ್ಸೆಕ್ಷನ್ ಪ್ರಾಬಿಲಿಟಿ ಆಫ್ ಎ ಇಂಟರ್ಸೆಕ್ಷನ್ ಅಂದರೆ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು, ನಂಬರ್ ಆಫ್ ಎಲಿಮೆಂಟ್ಸ್ 2 ಬರ್ಕೊಳ್ಳೋಣ ಡಿವೈಡ್ ಬಿನಲ್ಲಿ ಎಷ್ಟಿದೆ 1 2 3 4 5 6. ಸೊ ದ್ಯಾಟ್ ಬಿಕಮ್ಸ್ 1/3. ನೋಡಿ ಅರ್ಥ ಆಯ್ತಾ? ಈಗ ಬಿ ಸಬ್ ಕ್ವಶನ್ಗೆ ಹೋಗೋಣ. ಬಿ ಇದು ಎ ಆಯಿತು. ಬಿ ಏನು ಹೇಳುತ್ತೆ? ಯಾವುದಾದ್ರು ಒಂದು ಕೇಳ್ತಾರೆ 2 ಮಾರ್ಕ್ಸ್ಗೆ. ನೋಡಿ ಅರ್ಥ ಆಯ್ತಾ ನಿಮಗಿದು? ಸೊ ಸ್ಯಾಂಪಲ್ ಸ್ಪೇಸ್ ಒಟ್ಟು 36 ಎಲಿಮೆಂಟ್ಸ್ ಬರೆಯೋದು ಬೇಕಾಗಿಲ್ಲ. ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಇಸ್ 36 ಬಗ್ಗೆ ಐಡಿಯಾ ಇದೆ. 36 ಪೇರ್ ಇದೆ, ಅದರಲ್ಲಿ ಎ ಬಿ ಪಾರ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಫೈಂಡ್ ದ ಕಂಡೀಷನ್ ಆಫ್ ಪ್ರಾಬಬಿಲಿಟಿ ಒಬ್ಟೈನಿಂಗ್ ದ ಸಮ್ ಆಸ್ 8. ಸಮ್ 8 ನಾನು ಸಿ ತೊಗೊಳ್ತೀನಿ. 8 ಬರೋ ಸಾಧ್ಯತೆಗಳು, 8 ಎಲ್ಲೆಲ್ಲಿ ಬರೋ ಸಾಧ್ಯತೆಗಳಿದೆ ನೀವು ಅದನ್ನು ಬರ್ಕೊಳ್ಬೇಕು. 8 ಬರೋ ಸಾಧ್ಯತೆಗಳು ಎಲ್ಲೆಲ್ಲಿದೆ ಅಂದರೆ 2,6 ಬರೋ ಸಾಧ್ಯತೆ ಇದೆ, 3,5 ಬರೋ ಸಾಧ್ಯತೆ ಇದೆ, 4,4 ಆಗುತ್ತೆ, 5,3 ಆಗುತ್ತೆ, 6,2 ಆಗುತ್ತೆ. ಅಂದರೆ 8 ಬರಬೇಕು. ನೀವು 2 ಡೈನ ಲೆಕ್ಕ ಮಾಡಿದಾಗ ಡೈಸ್ನ ಥ್ರೋ ಮಾಡಿದಾಗ ಬ್ಲ್ಯಾಕು ಮತ್ತು ರೆಡ್ ಡೈನ ಥ್ರೋ ಮಾಡಿದಾಗ ಎರಡನ್ನೂ ಕೂಡಿಸಿದಾಗ 8 ಬರಬೇಕು. 8 ಬರೋ ಸಾಧ್ಯತೆಗಳು ಬರ್ಕೊಂಡಿದ್ದೀನಿ. ಸಿ ಆಯ್ತಾ? ನೆಕ್ಸ್ಟು ಡಿ ಬರ್ಕೊಳ್ಳೋಣ. ಡಿ ದ ರೆಡ್ ಡೈ ರಿಸಲ್ಟೆಡ್ ಇನ್ ದ ನಂಬರ್ ಲೆಸ್ ದೆನ್ 4. ಲೆಸ್ ದೆನ್ 4 ಅಂದರೆ ರೆಡ್ ಡೈ ಅಂದರೆ ಎರಡನೇದು 1 ಆಗಿರಬೇಕು. ಎರಡನೇದು 1 ಆಗೋಕ್ಕೆ ಸಾಧ್ಯ. ರೆಡ್ 1 ಅಂದರೆ ಎರಡನೇದು 1 ಆಗೋಕ್ಕೆ ಸಾಧ್ಯ. 1,1 ಆಗ್ಬೋದು ಅಲ್ವಾ? 2,1 ಆಗ್ಬೋದು. ದ ರೆಡ್ ಡೈ 2,1 ಆಗ್ಬೋದು, 3,1 ಆಗ್ಬೋದು, 4,1 ಆಗ್ಬೋದು, 5,1 ಆಗ್ಬೋದು, 6,1 ಆಗ್ಬೋದು. ಸೇಮ್ ಇದೇ ಥರನೇ ನೆಕ್ಸ್ಟು ಲೆಸ್ ದೆನ್ ಇದೇ ಪೇರಲ್ಲಿ 1,2, 2,2, 3,2, 4,2, 5,2, 6,2 ಆಯಿತಾ? ಯಾಕೆಂದರೆ ಲೆಸ್ ದೆನ್ 4 ಅಂದರೆ ಎಲ್ಲಿ ತನಕ ಆಗ್ಬೋದು? ಸೆಕೆಂಡ್ದು 1,3. ನೋಡಿ ಇದು ಸೆಕೆಂಡ್ ನಂಬರ್ಸ್ ಅಲ್ವಾ? ಈ ಸೆಕೆಂಡ್ ನಂಬರ್ಸ್ನ ನಾನು 1 2 3ನಲ್ಲಿ 1,2 ಆಗ್ಬೋದು, 2,3 ಆಗ್ಬೋದು, 3,3 ಆಗ್ಬೋದು, 4,3 ಆಗ್ಬೋದು, 5,3 ಆಗ್ಬೋದು, 6,3. ಸಿ ಇಷ್ಟು ಸಾಧ್ಯತೆಗಳಾಗ್ಬೋದು. ನಾವು ವಾಟ್ ಈಸ್ ಸಿ ಇಂಟರ್ಸೆಕ್ಷನ್ ಡಿ? ಸಿ ಮತ್ತು ಡಿನ ಇಂಟರ್ಸೆಕ್ಟ್ ಮಾಡಿದಾಗ ಏನೆಲ್ಲ ಸಾಧ್ಯತೆಗಳಾಗ್ಬೋದು? ಸಿ ಇಂಟರ್ಸೆಕ್ಷನ್ ಡಿ ಈಸ್ ಸಿ ಮತ್ತು ಡಿನ ಇಂಟರ್ಸೆಕ್ಷನ್ ಮಾಡಿದಾಗ ರೆಡ್ ನೋಡ್ಕೊಳ್ಳಿ. ಲೆಸ್ ದೆನ್ ಇರೋದು ಎಷ್ಟಿದೆ? 5,3, 6,2 ಅಷ್ಟೇ. 5,3, 6,2. ಈಗ ನಿಮಗೆ ಬೇಕಾಗಿರೋದೇನು ನೋಡ್ಕೊಳ್ಳಿ. ನಿಮಗೆ ಬೇಕಾಗಿರೋದು ದ ಪ್ರಾಬಬಿಲಿಟಿ ಆಫ್ ಸಿ ಅಂಡರ್ ಡಿ. ಸೊ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಇಂಟರ್ಸೆಕ್ಷನ್ ಎಷ್ಟು? 2 ಇದೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಡಿನಲ್ಲಿ ಎಷ್ಟಿದೆ? ಯು ಜಸ್ಟ್ ಚೆಕ್ ಇಟ್ ದಟ್ ದೇರ್ 18 ಇದೆ. ಡಿನಲ್ಲಿ 1 ಆ ಥರ ಎಣಿಸ್ಕೊಂಡ್ರೆ 18 ಇದೆ. ಸೊ ದಟ್ ಈಸ್ ನಥಿಂಗ್ ಬಟ್ 1/9. ನೋಡಿ ಅರ್ಥ ಆಯ್ತಾ? ಇದು ಏನು ಹೇಳುತ್ತೆ? ಸೆಕೆಂಡ್ ರೆಡ್ ಡೈ ಲೆಸ್ ದೆನ್ 4 ಆಗಿರ್. ಲೆಸ್ ದೆನ್ 4 ಆಗಿರಬೇಕು ಅಂತಂದರೆ ಏನಾಗುತ್ತೆ? ಇಲ್ಲಿ 1 ಆಗಿರ್ಬೋದು, 2 ಆಗಿರ್ಬೋದು. ನೋಡಿ ಆ ಥರ ಪೇರ್ಸು ಈ ಥರ 6 ಪೇರ್ಸ್ ಬರುತ್ತೆ. ಸೆಕೆಂಡ್ ನಂಬರ್ ಜಾಗದಲ್ಲಿ 2 ಹಾಕಿ ಈ ಥರ ಮತ್ತೆ ಇನ್ನೊಂದು 6 ಪೇರ್ ಬರುತ್ತೆ. 6 ಪೇರ್ ಆ ಥರ 18, ಟೋಟಲ್ 18 ಪೇರ್ಸ್ ಆಗುತ್ತೆ. ನೋಡಿ ಇದೊಂದು ಮತ್ತು ಇದು ಸೇರಿಸಿ ಒಟ್ಟು 18 ಪೇರ್ಸ್ ಆಗುತ್ತೆ ಡಿನಲ್ಲಿ. ಸೊ ಇಂಟರ್ಸೆಕ್ಷನಲ್ಲಿ ಎರಡೇ ಇದೆ. 2 ಡಿವೈಡೆಡ್ ಬೈ 18 ಅಷ್ಟೇ. 2 ಡಿವೈಡ್ ಬೈ 18 ಇಸ್ ನಥಿಂಗ್ ಬಟ್ 1/9. ನೋಡಿ ಅರ್ಥ ಆಯ್ತಾ? ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್. An urn contains 10 black and 5 white balls. An urn contains ಏನಂತ ಹೇಳ್ತಾ ಇದ್ದಾರೆ? 10 black, 5 white balls.
2 balls are drawn from the urn one after the other without replacement. What is the probability that both the drawn balls are black? ನಾನು ಇದು ಆಲ್ರೆಡಿ ಈ ಥರ ಮಲ್ಟಿಪ್ಲಿಕೇಶನ್ ಥಿಯರಮಲ್ಲಿ ನಾವು ಮಾಡಿದ್ದೀವಿ ಈ ಪ್ರಾಬ್ಲಮ್ನ. ಸಿಂಪಲ್ ಸೊಲ್ಯೂಷನ್. ಪ್ರಾಬಬಿಲಿಟಿ ಆಫ್ B1 ಫಸ್ಟ್ ಡ್ರಾ ಬರೋ ಸಾಧ್ಯತೆಗಳು ಎಷ್ಟಿದೆ? ಟೋಟಲ್ ಬಾಲ್ಸ್ ಎಷ್ಟಿದೆ? ಒಟ್ಟು 15 ಇದೆ. ಬ್ಲ್ಯಾಕ್ ಬರೋ ಸಾಧ್ಯತೆ ಎಷ್ಟಿದೆ? 10 ಇದೆ. ಸೆಕೆಂಡ್ ಡ್ರಾ B2 ಬಿದೆ ಸೆಕೆಂಡ್ ಡ್ರಾ, ಬಟ್ B1 ಆಲ್ರೆಡಿ ಆಗಿದೆ. ಆಗೇನಾಗುತ್ತೆ? 15 ಬಾಲ್ ಇರೋದು 14 ಬಾಲ್ ಆಗುತ್ತೆ. 10 ಬ್ಲ್ಯಾಕ್ ಇರೋದು ಒಂದು ಕಡಿಮೆ ಆಗುತ್ತೆ, 9/14 ಆಗುತ್ತೆ. ನೋಡಿ, ಇವೆರಡು ಅರ್ಥ ಆಯ್ತಾ? ಇದು ಯಾಕೆ B2 ಅಂಡರ್ B1 ಬರಿತೀವಿ ಅಂತಂದರೆ, B1 ಆಲ್ರೆಡಿ ಆಗಿರೋದ್ರಿಂದ ರೀಪ್ಲೇಸ್ಮೆಂಟ್ ಮಾಡಲ್ಲ. ಸೊ ಒಟ್ಟಾರೆ 15 ಬಾಲಲ್ಲಿ 10 ಬ್ಲ್ಯಾಕ್ನ ಫೇವರ್ ಆಗುತ್ತೆ. ನೆಕ್ಸ್ಟು ಉಳ್ಕೊಳ್ಳೋದು 14 ಬಾಲು, ಟೋಟಲ್ ಬಾಲ್ ಉಳ್ಕೊಳ್ಳೋದು 14, ಯಾಕಂದರೆ ನಾವು ಈ ಬಾಲ್ನ ರೀಪ್ಲೇಸ್ಮೆಂಟ್ ಮಾಡಲ್ಲ. ಬ್ಲ್ಯಾಕ್ ಬಾಲ್ಸ್ ಉಳ್ಕೊಳ್ಳೋದು 9, ಯಾಕಂದರೆ ನಾವು ರೀಪ್ಲೇಸ್ಮೆಂಟ್ ಮಾಡಲ್ಲ. ಸೊ ಬ್ಲ್ಯಾಕ್ ಬಾಲ್ ಬರೋವಂಥ ಚಾನ್ಸಸ್ಸು 9 ಇರುತ್ತೆ. ನಾವು ವಾಟ್ ಈಸ್ ದ ಪ್ರಾಬಬಿಲಿಟಿ ದಟ್ ಬೋತ್ ದ ಡ್ರಾನ್ ಆರ್ ಬ್ಲ್ಯಾಕ್? B1, B2. The probability of B1 under the probability of B2 under B1. So that is nothing but 10/15 into 9/14. Okay, simplify ಮಾಡಬೇಕು ಅಂತಂದರೆ 3 times 5, 3 times 3, 5 times 1, 5 times 2, 2 times 1, 2 times 7. That is nothing but finally we left out with 3/7. 3/7. This is your answer. ನೋಡಿ, ಅರ್ಥ ಆಯ್ತಾ ಇದು? ಆ್ಯಂಡ್ ಅರ್ನ್ ಕಂಟೈನ್ಸ್ ಫಸ್ಟ್ ಡ್ರಾ ಅಂದರೆ 15 ಬಾಲ್ ಇದೆ, 15ಅಲ್ಲಿ ಬ್ಲ್ಯಾಕ್ ಬರೋ ಚಾನ್ಸಸ್ 10. ಸೆಕೆಂಡ್ ಟೈಮ್ ನೀವು ಇನ್ನೊಂದ್ಸಲ ಬಾಲ್ ತೊಗೊಳ್ಳೋವಾಗ ರೀಪ್ಲೇಸ್ಮೆಂಟ್ ಮಾಡಲ್ಲ. ರೀಪ್ಲೇಸ್ಮೆಂಟ್ ಯಾವಾಗ ಮಾಡಲ್ವೋ, 10 ಬಾಲಲ್ಲಿ ಒಂದು ಬ್ಲ್ಯಾಕ್ ಬಾಲ್ ಬಂದಿದೆ ಅಂತಂದರೆ 9 ಬಾಲ್ ಉಳ್ಕೊಳ್ಳುತ್ತೆ, 9 ಬ್ಲ್ಯಾಕ್ ಬಾಲ್ ಇರುತ್ತೆ. ಮತ್ತು ಒಟ್ಟಾರೆ 14 ಬಾಲ್ಸ್ ಇರುತ್ತೆ. 14ಅಲ್ಲಿ 9 ಫೇವರಬಲ್, ಬ್ಲ್ಯಾಕಿಗೆ ಫೇವರಬಲ್ ಆಗುವಂಥದ್ದು. ನಾವು ಚೆಕ್ ಮಾಡ್ತಾ ಇರೋದು ಚಾನ್ಸಸ್. ನೋಡಿ, ಅರ್ಥ ಆಯ್ತಾ ಇದು? ಇದು ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ ಕೇಳಿರೋದು. ಮಲ್ಟಿಪ್ಲಿಕೇಶನ್ ಥಿಯರಮ್ ಒಂದು ನಿಮಗೆ ಮಲ್ಟಿಪ್ಲಿಕೇಶನ್ ಥಿಯರಮ್ ಕೇಳಬೇಕು, ಇಲ್ಲ ಕಂಡೀಷನಲ್ ಪ್ರಾಬಬಿಲಿಟಿ ಮೇಲೆ ಕೇಳಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಮಲ್ಟಿಪ್ಲಿಕೇಶನ್ ಥಿಯರಮ್ ಮೇಲೆ ಸುಮಾರು ನಿಮಗೊಂದು 5-6 ಪ್ರಾಬ್ಲಮ್ಸ್ ಇದೆ. ಕಂಡೀಷನಲ್ ಮೇಲೆ ಒಂದು 8 ಪ್ರಾಬ್ಲಮ್ಸ್ ಇದೆ. ಎಲ್ಲ ಓದ್ಕೊಂಡ್ರೆ ಸಾಕು, ನೀವು ಖಂಡಿತ ಇದನ್ನು 2 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದು. ನೆಕ್ಸ್ಟ್ ಕ್ವೆಶನ್ಗೆ ಹೋಗೋಣ. 3 cards are drawn successfully without replacement from the pack of 52 shuffled cards. What is the probability that the first 2 cards are kings? ನಾವು ನಾನೇನು ಮಾಡ್ತೀನಿ, ಸೊಲ್ಯೂಷನ್ ನೋಡಿ. ಫಸ್ಟ್ ಡ್ರಾ ಮಾಡ್ತೀನಿ K1, ಗೆಟಿಂಗ್ ದ, ಇದು 2 ಮಾರ್ಕ್ಸ್ ಆಗಿರೋದ್ರಿಂದ ನೀವೇನು ಎಕ್ಸ್ಪ್ಲೈನ್ ಮಾಡೋದು ಜಾಸ್ತಿ ಅವಶ್ಯಕತೆ ಇಲ್ಲ. 52 ಕಾರ್ಡ್ಸ್ ಟೋಟಲ್ಲು. ಬ್ಲ್ಯಾಕಿಗೆ ಫೇವರ್ ಆಗಿರೋಂಥದ್ದು, ಕಿಂಗ್ ಇರೋದು 4 ಕಿಂಗ್ಸ್ ಇರೋದು. ನೆಕ್ಸ್ಟು ಡ್ರಾನಲ್ಲಿ ಏನು ಮಾಡ್ತೀರಾ, ಸೆಕೆಂಡ್ ಟೈಮ್ ಕಿಂಗ್ ಡ್ರಾ ಮಾಡೋಕ್ಕೆ ಹೋದಾಗ ಆಲ್ರೆಡಿ ಒಂದು ಕಿಂಗ್ ಡ್ರಾ ಮಾಡಾಗಿದೆ. ಸೊ 3 kings, 51 cards. ನಾವು ಥರ್ಡ್ ಟೈಮು ನೀವೇನು ಮಾಡ್ತಾ ಇದ್ದೀರಾ, ಥರ್ಡ್ ಡ್ರಾ ಬಂದ್ಬಿಟ್ಟು ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಏಸ್, ಫಸ್ಟ್ ಡ್ರಾ ಆಗಿದೆ, ಸೆಕೆಂಡ್ ಡ್ರಾ ಆಗಿದೆ, ಒಟ್ಟು 2 ಕಾರ್ಡ್ಸ್ ಹೋಗಿದೆ. 2 ಕಾರ್ಡ್ಸ್ ಅಂದರೆ ಉಳ್ಕೊಂಡಿರೋದು ಈಗ 50 ಕಾರ್ಡ್ಸು. 50 ಕಾರ್ಡ್ಸ್ ಉಳ್ಕೊಂಡಿದೆ, ಬಟ್ ಏಸ್ ಬಂದ್ಬಿಟ್ಟು 4 ಸಾಧ್ಯತೆ, ಫೇವರಬಲ್ ಬಂದ್ಬಿಟ್ಟು 4. ನಾವು ದ ಕ್ವೆಶನ್ ಈಗ ನಿಮಗೆ ಬೇಕಾಗಿರೋದೇನು ಅಂತಂದರೆ, what is the probability of getting the 2 cards king, 2 cards king, and the third card is an ace, provided that the third card is an ace ಅಂತಂದಾಗ, ಥರ್ಡ್ ಕಾರ್ಡ್ ಇಸ್ ಅನ್ ಏಸ್ ನೀವು ಈ ಥರ ಬರೆದಾಗ, ಇದು ಮಲ್ಟಿಪ್ಲಿಕೇಶನ್ ಥಿಯರಮ್ ಪ್ರಕಾರ ಮಾಡ್ತೀವಿ. ಏನಂತ ಬರ್ತೀವಿ ಅಂದರೆ, ಪ್ರಾಬಬಿಲಿಟಿ ಆಫ್ K1 ಇಂಟು ಪ್ರಾಬಬಿಲಿಟಿ ಆಫ್ K2 ಅಂಡರ್ K1 ಅಂಡ್ ಎ ಕಂಡೀಷನ್ ಪ್ರಾಬಬಿಲಿಟಿ ಆಫ್ getting your A provided K1 K2. K1 K2 ಅಂದರೆ ಅರ್ಥ 2 ಡ್ರಾ ಮಾಡಾಗಿದೆ ಅಂತ. ಇದು 4/52 ಬರೀತೀರಾ, ಮಲ್ಟಿಪ್ಲೈಡ್ ಬೈ 3/31 ಬರೀತೀರಾ, 4/50 ಬರೀತೀರಾ. ವಿತೌಟ್ ರೀಪ್ಲೇಸ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟು. ವಿತೌಟ್ ರೀಪ್ಲೇಸ್ಮೆಂಟ್ ಆಗಿರೋದ್ರಿಂದ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಫೈನಲಿ ಏನೆಲ್ಲ ಚಾನ್ಸಸ್ ಇರುತ್ತೆ, 4 1s 4 times 13 ಇಲ್ಲಿ ಕ್ಯಾನ್ಸಲ್ ಆಗುತ್ತೆ, ಆಯಿತಾ. ಬೇರೆ ಏನೇನು ಕ್ಯಾನ್ಸಲ್ ಆಗುತ್ತೆ, 3 times 1, 3 times 17 ಕ್ಯಾನ್ಸಲ್ ಆಗುತ್ತೆ. ಸೊ ಫೈನಲಿ ವಾಟ್ ವಿ ಕ್ಯಾನ್ ರೈಟ್ ಇಟ್ 2 ಇದು 25. ಸೊ 13 17 25 ಮಲ್ಟಿಪ್ಲೈ ಮಾಡಿದಾಗ ನಿಮಗೆ 5 5 2 5 ಬರುತ್ತೆ. ಚೆಕ್ ಮಾಡ್ಕೊಳ್ಳಿ.
ನ್ಯೂಮರೇಟರ್ 2 ಬರುತ್ತೆ. ದಿಸ್ ಈಸ್ ದ ಪ್ರಾಬಬಿಲಿಟಿ ಆಫ್ ಫಸ್ಟ್ 2 ಕಾರ್ಡ್ಸ್ ಆರ್ ಕಿಂಗ್ ಆ್ಯಂಡ್ ದ ಥರ್ಡ್ ಕಾರ್ಡ್ ಡ್ರಾನ್ ಈಸ್ ಏಸ್. ಅಂದರೆ 3 ಕಾರ್ಡ್ಸ್ ಡ್ರಾ ಮಾಡಿದಾಗ 52 ಕಾರ್ಡ್ಸಲ್ಲಿ ವಿತೌಟ್ ರಿಪ್ಲೇಸ್ಮೆಂಟ್, 52 ಕಾರ್ಡ್ಸಲ್ಲಿ ವಿತೌಟ್ ಕಿಂಗು ಮತ್ತು ಏಸ್ ಬರುವಂಥ ಸಾಧ್ಯತೆಗಳು ಎಷ್ಟಿದೆ ಅಂತಂದರೆ 2 ಡಿವೈಡೆಡ್ ಬೈ 5525. ದಿಸ್ ಇಸ್ ದ ಚಾನ್ಸಸ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಸಚ್ ಕಾಂಬಿನೇಷನ್, ಸಚ್ 3 ವ್ಯಾಲ್ಯೂಸ್ KK ಬರುವಂಥ ಸಾಧ್ಯತೆಗಳು. ಫೈನ್. ಸೊ 2 ಮಾರ್ಕ್ಸ್ ಕ್ವೆಶನ್ಸ್ ಎಕ್ಸ್ಕ್ಲೂಸಿವ್ ಆಗಿ ಏನೆಲ್ಲ ಕೇಳೋ ಸಾಧ್ಯತೆ ಇದೆ ಆ ಸಾಧ್ಯತೆ ಮೇಲೆ ನಾನು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀನಿ. ವರ್ಕ್ಡ್ ಎಕ್ಸಾಂಪಲ್ಸು ಮತ್ತು ಕೆಲವೊಂದು ಎಕ್ಸಸೈಸ್ ಪ್ರಾಬ್ಲಮ್ಸ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ನೀವು ಇದ್ರ ಜೊತೆಗೆ ಈ ಅಸೈನ್ಮೆಂಟ್ಸ್ ಪ್ರಾಬ್ಲಮ್ಸ್ನ ದಯವಿಟ್ಟು ಸಾಲ್ವ್ ಮಾಡಿ. ಸೊ ನಿಮಗೆ ಪ್ರಾಕ್ಟೀಸ್ ಆಗುತ್ತೆ. ಪ್ರಾಕ್ಟೀಸ್ ಆದಾಗ ಖಂಡಿತ ನೀವು 2 ಮಾರ್ಕ್ಸನ್ನು ಸ್ಕೋರ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಮತ್ತು ಆಲ್ಮೋಸ್ಟ್ ಎಲ್ಲ ವಿಡಿಯೋಸು ಕೂಡ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ ಕವರ್ ಮಾಡಿದ್ದೀನಿ. ವಿಡಿಯೋದಲ್ಲಿ ನೀವು ನೋಡಿ, ಎಲ್ಲ ಫಸ್ಟ್ ಚಾಪ್ಟರಿಂದ 13 ಚಾಪ್ಟರ್ ತನಕ ನಾನು ಕವರ್ ಮಾಡಿದ್ದೀನಿ. ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್.